ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭುವನ್ ಶಂಕರ್. ವಾರ್ತೆಗಳ ವಿವರ. ಹಿಂಸಾತ್ಮಕವಾಗಿ ಕೋಣಗಳನ್ನು ಸಾಗಾಟ ಮಾಡುತ್ತಿದ್ದ ವೇಳೆ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ದಾಳಿ ನಡೆಸಿದ್ದಾರೆ. 2 ಆರೋಪಿಗಳನ್ನು ಬಂಧಿಸಿದ್ದು, ಇನ್ನೋರ್ವ ಆರೋಪಿ ಪರಾರಿಯಾಗಿರುವ ಘಟನೆ ಭಟ್ಕಳ ತಾಲೂಕಿನ ಸಾಗರ್ ರಸ್ತೆ ಗುಳಿಮಿ ಸಮೀಪ ನಡೆದಿದೆ. ಆರೋಪಿಗಳನ್ನು ತಾಲೂಕಿನ ಪುರವರ್ಗ ನಿವಾಸಿ ಮಾಸ್ತಪ್ಪ ಜಟ್ಟಪ್ಪ ನಾಯ್ಕ ಹಾಗೂ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಬಾನುಗುಳಿ ನಿವಾಸಿಗಳಾದ ಚಾಲಕ ರಾಜೇಂದ್ರ ಚಂದಯ್ಯ, ವಿಷ್ಣು ಮಂಜನಾಯ್ಕ್ ಎಂದು ತಿಳಿದುಬಂದಿದೆ. ಸದ್ಯ 3 ಕೋಣಗಳನ್ನು ರಕ್ಷಣೆ ಮಾಡುವುದರೊಂದಿಗೆ ವಾಹನವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಇವರು ಗುರುವಾರ ರಾತ್ರಿ 7:45 ಸುಮಾರಿಗೆ ಮಹೀಂದ್ರ ಮ್ಯಾಕ್ಸ್ ವಾಹನ ಸಂಖ್ಯೆ KA17A4513ಯಲ್ಲಿ ಸುಮಾರು 40,000 ರೂಪಾಯಿ ಮೌಲ್ಯದ 3 ಕೋಣಗಳನ್ನು ಹಿಂಸಾತ್ಮಕವಾಗಿ ಕಟ್ಟಿಕೊಂಡು ಕಾನೂನು ಬಾಹಿರವಾಗಿ ಸಾಗಾಟ ಮಾಡಲು ಪ್ರಯತ್ನಿಸುತ್ತಿದ್ದರು. ಪರವಾನಗಿ ಪಡೆಯದೆ ಭಟ್ಕಳ ಸಾಗರ ರಸ್ತೆಯಲ್ಲಿ ಗುಣ್ವಿ ಕ್ರಾಸ್ ಸಮೀಪ ವಾಹನದಲ್ಲಿ ಸಾಗಾಟ ಮಾಡುತ್ತಿದ್ದಾಗ ಪೊಲೀಸರು ದಾಳಿ ಮಾಡಿದ ವೇಳೆ ಆರೋಪಿಗಳನ್ನು ಬಂಧಿಸಿದ್ದಾರೆ. ಇನ್ನು ಒಬ್ಬ ಆರೋಪಿ ಸ್ಥಳದಿಂದ ಓಡಿ ಪರಾರಿಯಾಗಿದ್ದಾನೆ. ಈ ಕುರಿತು ಭಟ್ಕಳ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಭಟ್ಕಳದಲ್ಲಿ ಅಕ್ರಮವಾಗಿ ಗೋಸಾಗಾಟ ನಡೆಯುತ್ತಿದ್ದು, ಮುಂದಿನ ದಿನಗಳಲ್ಲಿ ಪೊಲೀಸ್ ಇಲಾಖೆ ಭಟ್ಕಳ ತಾಲೂಕಿನಾದ್ಯಂತ ಚೆಕ್ ಪೋಸ್ಟ್ಗಳನ್ನು ಬಿಗಿ ಬಂದೋಬಸ್ತ್ ಮಾಡಿ ಗೋವುಗಳನ್ನು ರಕ್ಷಣೆ ಮಾಡದೆ ಹೋದಲ್ಲಿ ತಾಲೂಕಿನ ಹಿಂದೂ ಸಂಘಟನೆ ಕಾರ್ಯಕರ್ತರು ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಸೇರಿ ಬೃಹತ್ ಪ್ರತಿಭಟನೆ ಮಾಡಲಿದ್ದೇವೆ ಎಂದು ಭಟ್ಕಳ ಬಿಜೆಪಿ ಮಂಡಲ ಅಧ್ಯಕ್ಷ ಲಕ್ಷ್ಮೀನಾರಾಯಣ ನಾಯ್ಕ್ ಖಡಕ್ ಎಚ್ಚರಿಕೆ ನೀಡಿದರು. ಅವರು ಭಟ್ಕಳ ಮಣ್ಕುಳಿಯ ಬಿಜೆಪಿ ಕಾರ್ಯಾಲಯದಲ್ಲಿ ಕರೆಯಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ಭಟ್ಕಳದಲ್ಲಿ ಅಕ್ರಮವಾಗಿ ಹಿಂಸಾತ್ಮಕವಾಗಿ ಗೋಕಳ್ಳರಿಂದ ಗೋ ಸಾಗಾಟ ನಡೆಯುತ್ತಿದೆ. ಈ ಬಗ್ಗೆ ಹಿಂದೂ ಕಾರ್ಯಕರ್ತರು ಹಾಗೂ ಬಿಜೆಪಿ ಕಾರ್ಯಕರ್ತರು ಪೊಲೀಸರನ್ನ ಪ್ರಶ್ನಿಸಿದ್ದೇವೆ. ಇದಕ್ಕೆ ಪೊಲೀಸ್ ಇಲಾಖೆಯವರು ಇನ್ನು ತನಕ ಗೋವುಗಳನ್ನು ರಕ್ಷಿಸುವ ಕೆಲಸ ಮಾಡಿಲ್ಲದಿರುವುದು. ಆದರೆ ನಮ್ಮ ಹಿಂದೂ ಸಂಘಟನೆ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಸದ್ಯಕ್ಕೆ ಭಟ್ಕಳದಲ್ಲಿ ಯಾವುದೇ ಪೊಲೀಸ್ ಚೆಕ್ ಪೋಸ್ಟ್ ಕೆಲಸ ನಿರ್ವಹಿಸುತ್ತಿಲ್ಲ. ಎಲ್ಲವೂ ನಿಷ್ಕ್ರಿಯವಾಗಿದೆ. ಈ ಬಗ್ಗೆ ಇಲಾಖೆ ಎಚ್ಚೆತ್ತುಕೊಳ್ಳಬೇಕು. ಇಲ್ಲವಾದಲ್ಲಿ ಪಕ್ಷದಿಂದ ಬೃಹತ್ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಉಸ್ತುವಾರಿ ಸಚಿವರ ಮಾಲೀಕತ್ವದ ಬಸ್ತಿಮಕ್ಕಿಯಲ್ಲಿನ ಬೀನಾ ವೈದ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಜಾಗದ ಪಕ್ಕದಲ್ಲಿನ ಸರ್ಕಾರದ ಅರಣ್ಯ ಭೂಮಿ ಒತ್ತುವರಿ ಮಾಡಿ ಅಲ್ಲಿನ ಮಣ್ಣು ಸಾಗಾಟ ಮಾಡಿದ ಆರೋಪ ಹಾಗೂ ಸಂಬಂಧಪಟ್ಟ ಸಂಸ್ಥೆಯ ಮುಖ್ಯಸ್ಥರ ಮೇಲೆ ಕ್ರಮ ಕೈಗೊಳ್ಳದೆ ಅಲ್ಲಿ ಕೆಲಸ ಮಾಡುತ್ತಿದ್ದವರ ಮೇಲೆ ಪ್ರಕರಣ ದಾಖಲು ಮಾಡಿದ್ದಾರೆ. ಆದರೆ ಒತ್ತುವರಿ ಮಾಡಿದ ಅರಣ್ಯ ಭೂಮಿಯನ್ನ ಫೆನ್ಸಿಂಗ್ ಮಾಡಿಲ್ಲ. ಅರಣ್ಯ ಇಲಾಖೆ ಎಲ್ಲ ಜಾಗವನ್ನ ಇಲಾಖೆಯ ವಶಕ್ಕೆ ಪಡೆದುಕೊಳ್ಳಬೇಕು. ಇಲ್ಲವಾದಲ್ಲಿ ಭಾರತೀಯ ಜನತಾ ಪಾರ್ಟಿ ತಕ್ಕ ಉತ್ತರ ನೀಡಲಿದೆ ಎಂದರು. ಹಿಂದೂ ಸಂಘಟನೆಯ ಕಾರ್ಯಕರ್ತರು ಹಾಗೂ ಪಕ್ಷದ ಕಾರ್ಯಕರ್ತರು ಸೇರಿ ಬೃಹತ್ ಪ್ರತಿಭಟನೆ ಮಾಡಬೇಕಾದಂತ ಈ ಮೂಲಕ ಆಗ್ರಹಿಸಿದ್ದೇನೆ. ಹಾಗೆ ಇನ್ನೊಂದು ವಿಚಾರ ಏನಂತಂದ್ರೆ, ಮುರುಡೇಶ್ವರದ ಬಸ್ತಿಮಕ್ಕಿಯಲ್ಲಿರುವ ಮಾನ್ಯ ಉಸ್ತುವಾರಿ ಸಚಿವರಿಗೆ ಸೇರಿದಂತ ಬೀನಾ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದರ ಪಕ್ಕದಲ್ಲಿರುವ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿ ಈಗಾಗಲೇ 100 ರೋಡ್ಗಳನ್ನು ಮಣ್ಣು ಮಾರಾಟ ಮಾಡಿದ್ದಾರೆ. ಆದರೆ ಅರಣ್ಯ ಇಲಾಖೆಯವರು ಯಾವುದೇ ರೀತಿಯ ಇದಕ್ಕೆ ಸಂಬಂಧಪಟ್ಟ ಮುಖ್ಯಸ್ಥರ ಮೇಲೆ ಯಾವುದೇ ರೀತಿಯ ಕಾನೂನು ಕ್ರಮಗಳನ್ನು ಕೈಗೊಳ್ಳದೆ ಅಲ್ಲಿ ಕೆಲಸಕ್ಕೆ ಬಂದಂತಹ ಆಳುಗಳ ಮೇಲೆ ಪ್ರಕರಣವನ್ನು ದಾಖಲಿಸುವ ಬಗ್ಗೆ ಮಾಹಿತಿ ಇದೆ. ಆದರೆ ಸಂಬಂಧಪಟ್ಟ ಸಂಸ್ಥೆಯ ಮುಖ್ಯಸ್ಥರ ಮೇಲೆ ಯಾವುದೇ ರೀತಿಯ ಕಾನೂನು ಕ್ರಮಗಳನ್ನು ಕೈಗೊಳ್ಳದೆ ಅಲ್ಲಿರುವ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿರುವ ಅರಣ್ಯ ಭೂಮಿಯನ್ನು ಫೆನ್ಸಿಂಗ್ ಇನ್ನೂ ಯಾವುದೇ ಕಾರ್ಯ ಮಾಡಲಿಲ್ಲ. ಮುಂದಿನ ದಿನದಲ್ಲಿ ಅರಣ್ಯ ಇಲಾಖೆ ಈ ಒಂದು ಒತ್ತುವರಿಯಾಗಿರುವಂತ ಅರಣ್ಯ ಭೂಮಿಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಬೇಲಿ ಹಾಕಿ ಕಾನೂನು ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ತಕ್ಕ ಉತ್ತರವನ್ನು ನೀಡಲಿದೆ. ನಂತರ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 1 ವರ್ಷದ ಅವಧಿಯಲ್ಲಿ ರಾಜ್ಯದಲ್ಲಿ 400ಕ್ಕೂ ಅಧಿಕ ಕೊಲೆ ಪ್ರಕರಣ ನಡೆದಿದೆ. ಅದೇ ರೀತಿ ಹಾಡು ಹಗಲೇ ದರೋಡೆ, ಗ್ಯಾಂಗ್ ವಾರ್ ನಡೆಯುತ್ತಿದೆ. ಸರ್ಕಾರ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ನಾನು ಶಾಸಕನಿದ್ದ ವೇಳೆ 4 ಚೆಕ್ ಪೋಸ್ಟ್ಗಳಿದ್ದವು. ಈಗ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಮಂಕಾಳ್ ವೈದ್ಯ ಅವರ ಅವಧಿಯಲ್ಲಿ ಚೆಕ್ ಪೋಸ್ಟ್ ಬಂದ್ ಮಾಡಲಾಗಿದೆ. ಆದರೆ ಇಲಾಖೆಯು ಚೆಕ್ ಪೋಸ್ಟ್ ಅನ್ನು ಸಚಿವರ ಆದೇಶ ಮೇರೆಗೆ ತೆರವು ಮಾಡಿದ್ದಾರೆ. ಸಚಿವರ ಬಾಲಬಂಟರು ಅರಣ್ಯ ಜಾಗ, ಕಂದಾಯ ಜಾಗ ಒತ್ತುವರಿ ಮಾಡುವುದೇ ಕೆಲಸ ಮಾಡುತ್ತಿದ್ದಾರೆ.
ರಿಯಲ್ ಎಸ್ಟೇಟ್ ಮಾಡುವವರಿಗೆ ಸಚಿವರು ಪ್ರೋತ್ಸಾಹ ನೀಡುತ್ತಿದ್ದಾರೆ. ಅರಣ್ಯ ಇಲಾಖೆಯವರು ಈ ಬಗ್ಗೆ ಯಾವುದೇ ಕ್ರಮವನ್ನ ಕೈಗೊಳ್ಳುತ್ತಿಲ್ಲ. ಸಚಿವರ ಬಂಟರಿಗೆ ಹಾಗೂ ಅವರ ಹಿಂಬಾಲಕರಿಗೆ ಯಾವುದೇ ಪ್ರಕರಣವನ್ನ ದಾಖಲಿಸುತ್ತಿಲ್ಲ. ನಾನು ಶಾಸಕನಾಗಿದ್ದ ಅವಧಿಯಲ್ಲಿ ಹಳೆ ಅತಿಕ್ರಮಣದಾರರಿಗೆ ಸಹಕರಿಸಿ ಅವರು ಬದುಕಲು ಅವಕಾಶ ಮಾಡಿಕೊಟ್ಟಿದ್ದೇನೆ. ಹಳೆಯ ಮನೆಗೆ ರಿಪೇರಿ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದೇನೆ. ಕುಡಿಯುವ ನೀರಿಗೆ ಬೋರ್ ಹೊಡೆಯಲು ಅವಕಾಶ ಮಾಡಿಕೊಟ್ಟಿದ್ದೇನೆ. ಆದರೆ ನಾನು ಹೊಸ ಅತಿಕ್ರಮಣಕ್ಕೆ ಎಂದು ಪ್ರೋತ್ಸಾಹ ನೀಡಿಲ್ಲ. ಆದರೆ ಸಚಿವರು ತಮ್ಮವರಿಗೆ ಅತಿಕ್ರಮಣ ಮಾಡಲು ಪ್ರೋತ್ಸಾಹ ನೀಡುತ್ತಿದ್ದಾರೆ. ಇದಕ್ಕೆ ಅರಣ್ಯ ಇಲಾಖೆ ಯಾವುದೇ ಪ್ರತಿರೋಧ ಒಡ್ಡುತ್ತಿಲ್ಲ ಎಂದಿದ್ದಾರೆ. ಬೆಳಕೆ ಭಾಗದಲ್ಲಿ ಚೆಕ್ ಪೋಸ್ಟ್ ಇತ್ತು, ಹಾಡೋಳ್ಳಿ ಚೆಕ್ ಪೋಸ್ಟ್ ಇತ್ತು, ಶಿರಾಲಿಯಲ್ಲಿ ಚೆಕ್ ಪೋಸ್ಟ್ ಇತ್ತು. ಎಲ್ಲಾ ಭಾಗದಲ್ಲಿ ಇವತ್ತು ಚೆಕ್ ಪೋಸ್ಟ್ ಇರ್ತಕ್ಕಂಥದ್ದು ಕಾನೂನನ್ನ ಕಾಪಾಡಲಿಕ್ಕೆ, ಅಲ್ಲಿರ್ತಕ್ಕಂಥ ಅನಧಿಕೃತವಾಗಿರ್ತಕ್ಕಂಥ ಕೆಲಸಗಳಿಗೆ ನಿಲ್ಲಿಸುವಂತ ಕಾರಣಕ್ಕೆ ಇವತ್ತು ಚೆಕ್ ಪೋಸ್ಟ್ ಗಳನ್ನು ಮಾಡ್ತಾರೆ. ಇವತ್ತು ಆ ಚೆಕ್ ಪೋಸ್ಟ್ ಗಳನ್ನೇ ತೆಗೆಯುವಂತ ಕೆಲಸ ಈಗಿನ ಸಚಿವರು ಆದೇಶದ ಮೇಲೆ, ನೇರವಾಗಿ ಹೇಳಿ ಬರ್ತೇನೆ, ಸಚಿವರ ಆದೇಶದ ಮೇಲೆ ಇವತ್ತು ಯಾರಿಗೂ ಸಹಕಾರ ಮಾಡಬೇಕು, ಯಾರಿಗೂ ಸಹಾಯ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಚೆಕ್ ಪೋಸ್ಟ್ ಗಳನ್ನ ಬಂದ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಚೆಕ್ ಪೋಸ್ಟ್ ಗಳ ಜೊತೆ ಇವತ್ತು ರಿಯಲ್ ಎಸ್ಟೇಟ್ ಉದ್ಯಮಗಳಿಗೆ ಏನು ಅವರು ಬಂಟರಿದ್ದಾರೆ, ಬಾಲ್ ಬಂಟರಿದ್ದಾರೆ, ಅವರಿಗೆ ಸಹಕಾರವಾಗುವ ದೃಷ್ಟಿಯಿಂದ ಎಲ್ಲಾ ಭಾಗದಲ್ಲಿ ಇವತ್ತು ಬಹುಶಃ ಅತಿಕ್ರಮಣದಾರರಿಗೆ ಹೆಚ್ಚು ಅತಿಕ್ರಮಣ ಮಾಡಲಿಕ್ಕೆ ಹೆಚ್ಚು ಅವಕಾಶವನ್ನ ಕೊಡ್ತಾ ಇರ್ತಕ್ಕಂಥದ್ದು. ಇವತ್ತು ಕೈಕಿಡಿ ಭಾಗದಲ್ಲಾಗಿರ್ಬೋದು, ಇವತ್ತು ತಾವು ನೋಡ್ಬೇಕು ಮಾಧ್ಯಮದವರು, ಕೇವಲ ಭಾರತೀಯ ಜನತಾ ಪಾರ್ಟಿ ನಾನೊಬ್ಬ ಮಾಜಿ ಶಾಸಕನಾಗಿ ಹೇಳ್ತಾ ಇಲ್ಲ, ತಮಗೂ ಹೋಗಿದೆ, ತಾವು ಅದನ್ನ ಏನು ಅತಿಕ್ರಮಣ ಯಾರು ಮಾಡ್ತಾರೆ ಅದನ್ನ ವಿಸ್ತರಿಸುವಂತ ಕೆಲಸ ಮಾಧ್ಯಮ ಮಾಡ್ಬೇಕಾಗಿದೆ. ಯಾಕಂದ್ರೆ ಇವತ್ತು ಪ್ರತಿ ದಿವಸ ಅವ್ರದ್ದೇನು ಅವ್ರದ್ದು ತಂಡ ಇದೆ, ಜಾಗ ತಗೊಳ್ಳೋದು, ಫಾರೆಸ್ಟ್ ಜಾಗವನ್ನು ಅತಿಕ್ರಮಣ ಮಾಡೋದು, ರೆವಿನ್ಯೂ ಜಾಗವನ್ನು ಅತಿಕ್ರಮಣ ಮಾಡುವಂತ ಕೆಲಸ ಈಗಿನ ಸಚಿವರ ಬೆಟಲೈನ್ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಕೇವಲ ಅತಿಕ್ರಮಣಕ್ಕೆ ಹೆಚ್ಚು ಒತ್ತುವನ್ನು ಕೊಡುವಂತ ಕೆಲಸ ಇವತ್ತು ಅವರು ಬೆಟಾಲಿಯನ್ ಮಾಡ್ತಾ ಇದ್ದಾರೆ. ನಾನು ವಿನಂತಿ ಇಷ್ಟೇ, ನಾನು 5 ವರ್ಷ ಶಾಸಕರಿರ್ಬೇಕಾದ್ರೆ ಅತಿಕ್ರಮಣಕ್ಕೆ ಇವತ್ತು ಮನೆ ಕಟ್ತಾರೆ, ಇಲ್ಲ ಹೊಸ ಮನೆ ನವೀಕರಣ ಮಾಡ್ತಾರೆ, ಫಾರೆಸ್ಟ್ ಜಾಗದಲ್ಲಿ, ರೆವಿನ್ಯೂ ಜಾಗದಲ್ಲಿ ಬಾವಿ ತೆಗಿತಾರೆ. ಇವತ್ತು ಎಲ್ಲೋ ಒಂದು ರೀತಿ ತಮ್ಮ ಅನುಕೂಲಕ್ಕೆ 40-50 ವರ್ಷದಿಂದ ಉಳಿದಿರ್ತಕ್ಕಂಥ ಏನು ಅತಿಕ್ರಮಣದಾರರಿಗೆ ಸಹಕಾರ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಅವರನ್ನ ರಕ್ಷಣೆ ನಿಲ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನಾನು 5 ವರ್ಷ ಸತತವಾಗಿ ಅತಿಕ್ರಮಣದಾರ ಪರವಾಗಿ ನಿಂತಿರ್ತಕ್ಕಂಥದ್ದು. ಆದ್ರೆ ಈ ಡೋಂಗಿ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಜೊತೆ ಕೈ ಜೋಡಿಸ್ತಕ್ಕಂಥ ಕೆಲಸ ನಾನು ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾಡಿಲ್ಲ. ಮೊನ್ನೆ ಕೈಕಿಡಿ ಅಂತ ತಾವು ನೋಡಿರ್ಬೇಕು, ಜಾಗ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಏನು ಅವ್ರು ಬಂಟಿದ್ದಾರೆ, 24 ಗಂಟೆಯಲ್ಲಿ ಜಾಗ ತಗೊಂಡು ಇವತ್ತು ಫಾರೆಸ್ಟ್ ಇಲಾಖೆ ಹೋಗಿ GPS ಮಾಡ್ಕೊಳ್ಳುವಂತ ಪದ್ಧತಿಗೆ ಇವತ್ತು ಇಲಾಖೆ ಬಂದಿದೆ ಅಂತ ಹೇಳಿದ್ರೆ ಇದೊಂದು ನಾಚಿಕೆ ಸಂಗತಿ. ಇವತ್ತು ಒಂದು ಇಲಾಖೆ ಹೋಗಿ ಇವತ್ತು ಅತಿಕ್ರಮಣ ಜಾಗಕ್ಕೆ GPS ಮಾಡಿದ್ದು ನಿಮ್ಮ ರಸ್ತೆ ಮಾಡ್ಕೊಳ್ತಿರ್ತಕ್ಕಂಥದ್ದು. ಒಂದು ರಸ್ತೆ ಮಾಡ್ಬೇಕು ಅಂತ ಹೇಳಿದ್ರೆ ಇವತ್ತು ಇಲಾಖೆ ಪರ್ಮಿಷನ್ ಬೇಕು, ಸೆಂಟ್ರಲ್ ಗವರ್ಮೆಂಟ್ ಇಂದ ಇವತ್ತು ಪರ್ಮಿಷನ್ ತಗೊಂಡು ಸ್ಟೇಟ್ ಬಂದು ಅತಿಕ್ರಮಣ ಅರಣ್ಯ ಜಾಗವನ್ನ ಒತ್ತುವರಿ ಮಾಡಬಹುದು. ಯಾವುದು ಕಾನೂನಿಂದ ಇವತ್ತು ತಮ್ಮ ಅಧಿಕಾರ ಇದೆ ಅಂತಕ್ಕಂಥ ಒಂದೇ ಒಂದು ಬಲದಿಂದ ಇವತ್ತು ಯಾವ ರೀತಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನೀವು ಮಾಧ್ಯಮದಲ್ಲಿ ವಿಸ್ತರಿಸಬೇಕಾಗಿದೆ. ಬೀನಾ ವೈದ್ಯ ಹಿಂದುಗಡೆ ಎಕರೆಗಟ್ಟಲೆ ಜಾಗವನ್ನ ಮಣ್ಣು ಸಾಗಾಟ ಮಾಡುತ್ತಿದ್ದಾರೆ. 15 ದಿವಸ ಕಾಲಾವಕಾಶ ನೀಡಿದ್ದೇವೆ. ಅಲ್ಲಿಯವರೆಗೆ ಅರಣ್ಯ ಇಲಾಖೆ ಪುನಃ ಜಾಗವನ್ನ ವಶಪಡಿಸಿಕೊಂಡು ತಂತಿ ಬೇಲಿಯನ್ನ ಹಾಕಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಬಿಜೆಪಿಯ ಮಂಡಲದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ಇಲಾಖೆಯ ಮುಂದುಗಡೆ ಮಾಡಲಿದ್ದೇವೆ ಎಂದಿದ್ದಾರೆ. ಈಗಾಗಲೇ ಅಧ್ಯಕ್ಷರು ಬೀನಾ ವೈದ್ಯ ಇಂಟರ್ನ್ಯಾಷನಲ್ ಸ್ಕೂಲ್ ಹಿಂದುಗಡೆ ಈಗಾಗಲೇ ಎಕರೆಗಟ್ಟಲೆ ಜಾಗವನ್ನ ಅತಿಕ್ರಮಣ ಮಾಡುವಂತ ಕೆಲಸ ಮಾಡಿದ್ದಾರೆ. ಜಾಗವನ್ನ ಒತ್ತುವರಿ ಮಾಡಿ ಇವತ್ತು ಅದನ್ನ ಪ್ರತಿ ದಿವಸ ಮಣ್ಣನ್ನ ತೆಗೆದು ಮಣ್ಣನ್ನ ಮಾರಿ ಇವತ್ತು ಜಾಗವನ್ನ ಒಡೆಸ್ತಕ್ಕಂತ ಮಾಡಿದ್ರು. ನಾವು ಪಾರ್ಟಿಯಿಂದ 15 ದಿವಸ ಕಾಲಾವಕಾಶ ಕೊಟ್ಟರು. ಯಾಕೆ ನಮಗೂ ಫೇಸ್ಬುಕ್ ಬಂದು ಕೂತ್ಕೊಳ್ಬೇಕಾಗಿತ್ತು, ಹೇಳಲಿಕ್ಕೆ ಅವಕಾಶಗಳಿತ್ತು. ನಾವು ಹೇಳಿದ್ರೆ ಯಾಕಂದ್ರೆ 15 ದಿವಸದಿಂದ ಅವರು ಜವಾಬ್ದಾರಿ ಸ್ಥಾನ ಇರ್ತಕ್ಕಂಥ ಸಚಿವರು ಮಾಡಿರ್ತಕ್ಕಂಥ ತಪ್ಪನ್ನ ಒಪ್ಪಿಕೊಂಡು ಅದನ್ನ ಸರ್ಕಾರಕ್ಕೆ ಹಿಂದಿರಿಸುವಂತ ಕೆಲಸ ಮಾಡ್ತಾರಂತಕ್ಕಂಥ ಮನೋಭಾವ ತೋರಿಸ್ತಾರಂತಕ್ಕಂಥ ಭಾವನೆಗಳ ಮೇಲೆ ನಾವು ಉಳಿದು ಇಲಾಖೆ ಬಂದು ಫೆನ್ಸಿಂಗ್ ಹಾಕಿ ಆ ಜಾಗವನ್ನು ವಶಪಡಿಸಿಕೊಳ್ಳತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತಾರಂತಕ್ಕಂಥ ಭಾವನೆಗಳ ಮೇಲೆ ನಾವು ಸುಮ್ಮನೆ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಈ ಅತಿಕ್ರಮಣವನ್ನ ಕೂಡಲೇ ಇಲಾಖೆಯನ್ನು ವಶಕ್ಕೆ ತೆಗೆದುಕೊಳ್ಬೇಕು. ಇನ್ನು 15 ದಿವಸ ಕಾಲಾವಕಾಶಗಳನ್ನು ಕೊಡ್ತೇವೆ.
15 ದಿವಸದಲ್ಲಿ ಅವ್ರು ಫೆನ್ಸಿಂಗ್ ಹಾಕಿ ಇಲಾಖೆ ಏನು ವಶಪಡಿಸಿಕೊಂಡಿದ್ರೆ ನಾವು ಮುಂದಿನ ಕ್ರಮವನ್ನ ಮುಂದಿನ ಭಾರತೀಯ ಜನತಾ ಪಾರ್ಟಿ ಭಟ್ಕಳ ಮಂಡಳ ನಮ್ಮ ಕಾರ್ಯಕರ್ತರು ಕೂಡಿ ಮುಂದಿನ ಹೆಜ್ಜೆ ಇಡುವಂತ ಕೆಲಸ ನಾವು ಮಾಡ್ತೀವಿ. ಯಾಕಂದ್ರೆ ಬೇರೂರು ಒಂದು 20 ವರ್ಷದಿಂದ ವಾಸ ಇರ್ತಕ್ಕಂಥ ಒಂದು ಕುಟುಂಬ ಒಂದು ಬೋರ್ವೆಲ್ ಅನ್ನು ಹೊಡೆದ್ರೆ ಅದನ್ನ ನಿಲ್ಲಿಸುವಂತ ಕೆಲಸ ಫಾರೆಸ್ಟ್ ಇಲಾಖೆ ಮಾಡ್ತದೆ. 40 ವರ್ಷ ಇರ್ತಕ್ಕಂಥ ಮನೆಯನ್ನ ಶೀಟ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಹೋದ್ರೆ ಇಲಾಖೆ ಅವ್ರ ಮೇಲೆ ಎಫ್ಐಆರ್ ಮಾಡ್ತದೆ. ಮನೆ ಬಾಗಿಲಿಗೆ ಕಂಪೌಂಡ್ ಹಾಕಿದ್ರೆ ನನ್ನ ಮನೆಗೆ ನಾನು 25 ವರ್ಷದ ವಾಸವಿದ್ದು ಕಂಪೌಂಡ್ ಹಾಕಿದ್ರೆ ಆ ಮನೆಯನ್ನ ನಿಲ್ಲಿಸುವಂತ ಕೆಲಸ ಫಾರೆಸ್ಟ್ ಇಲಾಖೆ ಮಾಡ್ತದೆ. ಈಗ ಯಾಕೆ ಜಾನ ಮೌನ ಇದ್ರಿ? ನಾನು ಇಲ್ಲೇ ಫಾರೆಸ್ಟ್ ಇಲಾಖೆ ಕೇಳಿ ಬಯಸ್ತೇನೆ, ನೀವ್ ಯಾಕೆ ಸುಮ್ಮನೆ ಇದ್ರಿ? ಅದನ್ನ ವಶಪಡಿಸುವಂತ ಕೆಲಸ ಮಾಡಿ, ಎಫ್ಐಆರ್ ಬುಕ್ ಮಾಡಿ, ಅದನ್ನ ಜಾಗ ಫೆನ್ಸಿಂಗ್ ಹಾಕಿ, ಫಲ ಬಂದಿರ್ತಕ್ಕಂಥ ಅಡಿಕೆ ಸಸಿಗಳನ್ನ ನೀವು ಕಟ್ ಮಾಡುವಂತ ಕೆಲಸ ಮಾಡ್ತೀರಿ. ತೋಟದ ಅಡಿಕೆ ಮರ ಕಟ್ ಮಾಡ್ತಕ್ಕಂಥ ಅಧಿಕಾರ ನಿಮ್ಗಿಲ್ಲ ಫಾರೆಸ್ಟ್ ಇಲಾಖೆಗೆ. ಆದ್ರೂ ಕಾನೂನು ಬಾಹಿರವಾಗಿ ನೀವು ಇವತ್ತು ಅಡಿಕೆ ಮರ ಕಟ್ ಮಾಡುವಂತ ಪರಿಸ್ಥಿತಿ ಮಾಡ್ತೀರಿ. ಯಾಕೆ ಈ ಜಾಗವನ್ನು ನೀವು ವಶವನ್ನು ಪಡಿಸುವಂತ ಇಲ್ಲ? ಇವತ್ತು ಸಾರ್ವಜನಿಕರಲ್ಲಿ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ನಮ್ಗೆ ಎಷ್ಟು ಜನ ಫೋನ್ ಮಾಡ್ತಿದ್ರು, ಏನ್ ಮಾಡ್ತಾ ಇದ್ದೀರಿ ನೀವು ಅಂತಕ್ಕಂಥದ್ದು. ನಾವು ಮೈನಿ ಮುಖಾಂತರ ನಾನು ಹೇಳಿಕ್ ಬಯಸ್ತೇನೆ, ಈ ಅತಿಕ್ರಮಣ ಕೂಡಲೇ ಸಚಿವರು ಈ ಜಾಗವನ್ನ ಬಿಟ್ಕೊಡ್ಬೇಕು, ಈ ಜಾಗಕ್ಕೆ ಫೆನ್ಸಿಂಗ್ ಹಾಕಿ ಫಾರೆಸ್ಟ್ ಇಲಾಖೆಯನ್ನ ವಶಪಡಿಸಿಕೊಳ್ಬೇಕು ಅಂತಕ್ಕಂಥ ಮಾಹಿತಿಯನ್ನು ತಮ್ಮ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಬಳಿಕ ಜಿಲ್ಲಾ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ್ ಮಾತನಾಡಿ, ಗುರುವಾರ ರಾತ್ರಿ ಗ್ರಾಮೀಣ ಠಾಣೆಗೆ ಹಿಂದೂ ಸಂಘಟನೆ ಕಾರ್ಯಕರ್ತರು ತೆರಳಿ ಭಟ್ಕಳ ತಾಲೂಕಿನಾದ್ಯಂತ ಚೆಕ್ಪೋಸ್ಟ್ಗಳನ್ನು ಬಿಗಿ ಬಂದೋಬಸ್ತ್ ಮಾಡುವಂತೆ ಕೋರಿಕೊಂಡಾಗ ಮೇಲಾಧಿಕಾರಿಗಳ ಗಮನಕ್ಕೆ ತನ್ನಿ ಎಂದು ಓರ್ವ ಪೊಲೀಸ್ ಅಧಿಕಾರಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಭಟ್ಕಳ ವಲಯದ ಪೊಲೀಸರಿಗೆ ಅವರ ಕಾರ್ಯವ್ಯಾಪ್ತಿಯಲ್ಲಿ ಕೆಲಸ ಮಾಡಲು ಸ್ವಾತಂತ್ರ್ಯ ಇಲ್ಲ ಎನ್ನುವುದು ಸ್ಪಷ್ಟವಾದಂತಾಗಿದೆ. ಈ ಸಂದರ್ಭದಲ್ಲಿ ಮಾಜಿ ಪಶ್ಚಿಮ ಘಟ್ಟ ಸಂರಕ್ಷಣೆ ಆಯೋಗ ಅಧ್ಯಕ್ಷ ಗೋವಿಂದ ನಾಯ್ಕ್, ತಾಲೂಕು ಕಾರ್ಯದರ್ಶಿ ಶ್ರೀನಿವಾಸ್ ನಾಯ್ಕ್, ಜಿಲ್ಲಾ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ್, ರಾಜ್ಯ ಹಿಂದುಳಿದ ಮೋರ್ಚಾ ಉಪಾಧ್ಯಕ್ಷ ಈಶ್ವರ್ ನಾಯ್ಕ್, ಸುರೇಶ್ ನಾಯ್ಕ್, ಕೋಣೆಮನೆ, ಮೋಹನ್ ಮುಂತಾದವರು ಉಪಸ್ಥಿತರಿದ್ದರು. ಭಟ್ಕಳ ತಾಲೂಕಿನಲ್ಲಿ ಪೊಲೀಸ್ ಚೆಕ್ಪೋಸ್ಟ್ಗಳನ್ನು ನಿಷ್ಕ್ರಿಯಗೊಳಿಸಿ ರಾಜಾರೋಷವಾಗಿ ಅಕ್ರಮ ಗೋ ಸಾಗಾಟಕ್ಕೆ ಅನುವು ಮಾಡಿಕೊಟ್ಟಿರುವುದನ್ನು ವಿರೋಧಿಸಿ ಹಾಗೂ ಹಿಂದೂ ಕಾರ್ಯಕರ್ತರನ್ನು ಅಗೌರವದಿಂದ ನಡೆಸಿಕೊಂಡಿರುವುದನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಮತ್ತು ಹಿಂದೂ ಸಂಘಟನೆ ಭಟ್ಕಳ ಇವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಸಹಾಯಕ ಆಯುಕ್ತರಿಗೆ ಮನವಿ ನೀಡಿತು. ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಅವರು, ನಾನು 5 ವರ್ಷ ಶಾಸಕನಾಗಿದ್ದ ವೇಳೆ ಎಲ್ಲ ಅಧಿಕಾರಿಗಳು ಒಳ್ಳೆಯ ರೀತಿಯಲ್ಲಿ ತಮ್ಮ ಕರ್ತವ್ಯ ನಿಭಾಯಿಸಿಕೊಂಡು ಹೋಗುವುದರ ಜೊತೆಗೆ ಎಲ್ಲ ಭಾಗಗಳಲ್ಲಿ ಚೆಕ್ ಪೋಸ್ಟ್ಗಳು ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದವು. ಆದರೆ ಈಗ ಎಲ್ಲ ಚೆಕ್ ಪೋಸ್ಟ್ಗಳು ಸಂಪೂರ್ಣವಾಗಿ ಬಂದ್ ಮಾಡಿ ಅಕ್ರಮದಾರರಿಗೆ ಸಹಕಾರ ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಅದೇ ರೀತಿ ಪ್ರತಿದಿನ ಲೋಡ್ಗಟ್ಟಲೆ ಗೋ ಸಾಗಾಟ ಮಾಡುತ್ತಿರುವುದು ಕಂಡುಬರುತ್ತಿದೆ. ಎಲ್ಲಾ ಭಾಗದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ. ಉಸ್ತುವಾರಿ ಸಚಿವರಿದ್ದಾರೆ, ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲಾ ಚೆಕ್ ಪೋಸ್ಟ್ ಗಳನ್ನ ಬಂದ್ ಮಾಡಿ, ಎಲ್ಲಾ ಚೆಕ್ ಪೋಸ್ಟ್ ಗಳನ್ನ ತಮ್ಮ ಆದೇಶದ ಮೇಲೆ ಬಂದ್ ಮಾಡಿ ಇವತ್ತು ಕಳ್ಳರಿಗೆ ಗೋ ಸಾಗಾಟ ಮಾಡ್ತಕ್ಕಂಥ ಏನು ಕಳ್ಳರಿಗೆ ಇವತ್ತು ಸಹಕಾರ ಮಾಡುವಂತ ಕೆಲಸ ಈಗಿನ ಸಚಿವರು ಮಾಡ್ತಾ ಇರ್ತಕ್ಕಂಥ ನಿಜವಾಗ್ಲೂ ಇದೊಂದು ದುರ್ದೈವ. ಯಾಕಂದ್ರೆ ಕಳೆದ 5 ವರ್ಷದಿಂದ ನಾನು ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳು ತುಂಬಾ ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಎಲ್ಲಾ ಭಾಗದಲ್ಲೂ ಚೆಕ್ ಪೋಸ್ಟ್ಗಳು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇತ್ತು. ಈಗಾಗಲೇ ಎಲ್ಲಾ ಭಾಗದಲ್ಲಿ ಇವತ್ತು 4-5 ಚೆಕ್ ಪೋಸ್ಟ್ ಕಾರ್ಯನಿರ್ವಹಿಸ್ತಾ ಇತ್ತು. ಇವತ್ತು ಸಂಪೂರ್ಣವಾಗಿರ್ತಕ್ಕಂಥ ಚೆಕ್ ಪೋಸ್ಟ್ ಗಳನ್ನ ಬಂದ್ ಮಾಡಿಸಿ ಅಕ್ರಮದಾರರಿಗೆ ಇವತ್ತು ಸಹಕಾರ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ ಲೋಡ್ ಗಟ್ಟಲೆ ಇವತ್ತು ಗೋ ಸಾಗಣೆ ಮಾಡ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಅದೊಂದೇ ಅಲ್ಲ, ಇವತ್ತು ಎಲ್ಲಾ ಭಾಗದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಇವತ್ತು ಬಹುಶಃ ನಾನು ನೋಡಿದ್ರೆ 400ಕ್ಕೂ ಹೆಚ್ಚು ಕೊಲೆಗಳಾಯಿತು. ರಾಜ್ಯದಲ್ಲಿ 400ಕ್ಕೂ ಅಧಿಕ ಕೊಲೆ ಪ್ರಕರಣ ನಡೆದಿದೆ. ಇದಕ್ಕೆಲ್ಲ ಸಹಕಾರ ನೀಡುತ್ತಿರುವುದು ಕಾಂಗ್ರೆಸ್ ಸರ್ಕಾರ. ಅಧಿಕಾರಿಗಳು ಸಚಿವರ ಮಾತನ್ನ ಕೇಳುವುದು ನಿಲ್ಲಿಸಿ ತಮ್ಮ ಕರ್ತವ್ಯ ನಿರ್ವಹಿಸುವ ಕೆಲಸ ಮಾಡಬೇಕು. ಸಚಿವರ ಕೈಬೊಂಬೆಯಾಗಿ ಕೆಲಸ ಮಾಡುವುದು ಯಾರಿಗೂ ಶ್ರೇಯಸ್ಸು ತರುವುದಿಲ್ಲ. ಸಚಿವರ ಮಾತಿನ ಮೇಲೆ ತಾವು ಅಧಿಕಾರಿಗಳು ನಡೆದರೆ ಮುಂದಿನ ದಿನಗಳಲ್ಲಿ ಅದರ ಪರಿಣಾಮ ಎದುರಿಸಬೇಕಾಗುತ್ತದೆ. ಅದೇ ರೀತಿ ಇನ್ನು ಮುಂದೆ ದಿನದ 24 ಗಂಟೆಗಳ ಕಾಲ ಚೆಕ್ ಪೋಸ್ಟ್ ಸಿಸಿಟಿವಿ ಮುಖಾಂತರ ಕಾರ್ಯನಿರ್ವಹಿಸಬೇಕು ಎಂದರು. 400ಕ್ಕೂ ಹೆಚ್ಚು ಇವತ್ತು ಅಕ್ರಮಗಳು ನಡೀತಾ ಇದೆ. ಅದಕ್ಕೆ ಇವತ್ತು ಸಂಪೂರ್ಣ ಸಹಕಾರ ಕೊಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಅದರಲ್ಲೂ ಭಟ್ಕಳಂತ ಸೂಕ್ಷ್ಮ ಪ್ರದೇಶದಲ್ಲಿ ಇವತ್ತು ಏನು ಸಾಗಾಟ ಇವತ್ತು ಅತ್ಯಂತ ಹೆಚ್ಚು ನಡೀತಾ ಇರ್ತಕ್ಕಂಥದ್ದು ವಿಪರ್ಯಾಸ ಇದೆ. ನಾನು ವಿನಂತಿ ಮಾಡ್ತಕ್ಕಂಥದ್ದು ಇಷ್ಟೇ,
ಕೂಡಲೇ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಎಲ್ಲ ಚೆಕ್ ಪೋಸ್ಟ್ಗಳನ್ನ ಇವತ್ತು ಕಾರ್ಯನಿರ್ವಹಿಸಬೇಕು. ಅಧಿಕಾರಿಗಳು ಸಚಿವರ ಮಾತನ್ನ ಕೇಳುವುದನ್ನ ಬಂದ್ ಮಾಡಬೇಕು. ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನ ಮಾಡುವಂತ ಕೆಲಸ ಆಗಬೇಕು. ಸಚಿವರ ಮಾತು ಮೇಲೆ ತಾವು ಅಧಿಕಾರ ಮಾಡಿದ್ರೆ ಆ ಪರಿಣಾಮ ಎದುರಿಸಬೇಕಾಗ್ತದೆ. ಮಾಜಿ ಪಶ್ಚಿಮ ಘಟ್ಟ ಸಂರಕ್ಷಣೆ ಆಯೋಗ ಅಧ್ಯಕ್ಷ ಗೋವಿಂದ ನಾಯ್ಕ್ ಮಾತನಾಡಿ, ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ದರ್ಪ ಬಹಳ ದಿನ ನಡೆಯುವುದಿಲ್ಲ, ಹೆಚ್ಚೆಂದರೆ ಇನ್ನೊಂದು ಸ್ವಲ್ಪ ದಿನ ನಡೆಯಬಹುದು. ಅಧಿಕಾರಿಗಳಿಗೆ ಒಂದು ಕಿವಿ ಮಾತು ಹೇಳುತ್ತೇನೆ, ನೀವು ಯಾವುದೇ ಸರ್ಕಾರವಿದ್ದರೂ ನಿಷ್ಪಕ್ಷಪಾತವಾಗಿ ಕರ್ತವ್ಯ ಮಾಡಬೇಕು. ಯಾವುದೇ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡಬೇಡಿ. ನಾವು ಎಲ್ಲದಕ್ಕೂ ಸಿದ್ಧರಿದ್ದೇವೆ. ಈಗಾಗಲೇ 1 ತಿಂಗಳಿನಿಂದ 6 ತಿಂಗಳ ತನಕ ಎಲ್ಲವನ್ನೂ ಕೂಡ ಅನುಭವಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಜೀವನ ಪೂರ್ತಿ ಸಾವರ್ಕರ್ ಹಾಗೆ ಬದುಕಲು ಕೂಡ ಸಿದ್ಧರಿದ್ದೇವೆ. ಅದರ ಜೊತೆ ಅಧಿಕಾರಿಗಳನ್ನು ಕೂಡ ತೆಗೆದುಕೊಂಡು ಹೋಗುತ್ತೇವೆ ಎಂದು ಎಚ್ಚರಿಕೆ ಮಾತುಗಳನ್ನಾಡಿದರು. ಸಲ್ಟ್ ಹಿಡಿಯುವಂತ ಕೆಲಸ ಮಾಡ್ತದೆ, ಆದ್ರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಗೊತ್ತಿದೆ ನಮಗೆ. ನಾವೇನು ಸುಮ್ಮನಿದ್ದೇವೆ ಅಂತ ನೀವು ಭಾವಿಸಬಾರ್ದು. ಅಧಿಕಾರದ ಕಾಂಗ್ರೆಸ್ ಸರ್ಕಾರದ ದರ್ಪ ಬಹಳ ದಿವಸ ನಡೆದಿಲ್ಲ, ಹೆಚ್ಚೆಂದ್ರೆ ಒಂದು ಸ್ವಲ್ಪ ದಿವಸ ನಡೆಯಬಹುದು. ಅಧಿಕಾರಿಗಳಿಗೆ ಕಿವಿ ಮಾತು ಹೇಳ್ತಾ ಇದ್ದೇನೆ, ನೀವು ಯಾವುದೇ ಸರ್ಕಾರದ ಒಂದು ಕೈಗೊಂಬೆಯಾಗಿ ಕೆಲಸ ಮಾಡಬೇಡಿ ದಯವಿಟ್ಟು. ನಿಮ್ಮ ಕಾನೂನಾತ್ಮಕವಾಗಿ ಈಗಾಗಲೇ ಸಾವಿರಾರು ಗೋ ಈ ಪಟ್ಟಣದಲ್ಲಿ ಜಮಾ ಆಗಿದೆ. ಆ ಜಮಾ ಆಗ್ಲಿಕ್ಕೆ ಹೊಣೆ ಯಾರು? ಒಂದು ಈ ರಾಜ್ಯದ ಸರ್ಕಾರ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ಇಲ್ಲಿಯ ಅಧಿಕಾರಿಗಳು ಹೊಣೆ, ಎಲ್ಲ ಅಧಿಕಾರಿಗಳು. ಅಥವಾ ನೀವು ಆ ಗೋವನ್ನ ತಡೆದಿಲ್ಲ ಆದ್ರೆ ನಮ್ಮ ಕಾರ್ಯಕರ್ತರು ತಡೆಯುವುದು. ಇದಕ್ಕೂ ಪೂರ್ವದಲ್ಲಿ ಪ್ರವಾಸಿ ಮಂದಿರದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಶಂಶುದ್ದೀನ್ ಮಾರ್ಗವಾಗಿ ತಾಲೂಕಾಡಳಿತಕ್ಕೆ ತಲುಪಿತು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಲಕ್ಷ್ಮೀನಾರಾಯಣ ನಾಯ್ಕ್, ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಂಸ್ಕೃತ ಭಾಷೆಯು ಜ್ಞಾನ ಭಂಡಾರವಾಗಿದೆ, ವಿಶ್ವವನ್ನೇ ತನ್ನಡೆಗೆ ಆಕರ್ಷಿಸುತ್ತಿದೆ ಎಂದು ವಿಶ್ರಾಂತ ಪ್ರಾಚಾರ್ಯ ಶ್ರೀ ವಿಜಿ ಹೆಗಡೆ ಗುಡ್ಗೆಯವರು ನುಡಿದರು. ಇವರು ಹೊನ್ನಾವರ ತಾಲೂಕಿನ ಕವಲಕ್ಕಿಯ ಶ್ರೀ ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಜರುಗಿದ ಸಂಸ್ಕೃತ ಬೋಧನಾ ಶಿಬಿರದಲ್ಲಿ ಮುಖ್ಯ ಉಪನ್ಯಾಸಕರಾಗಿ ಮಾತನಾಡಿದರು. ಸಂಸ್ಕೃತ ಜ್ಞಾನವು ಪ್ರತಿಯೊಬ್ಬ ಶಿಕ್ಷಕರಿಗೆ ಅವಶ್ಯಕವಾಗಿದೆ. ವಿದ್ಯಾರ್ಥಿಗಳ ಜ್ಞಾನವನ್ನು ಹೆಚ್ಚಿಸಬೇಕಾದರೆ ಸಂಸ್ಕೃತವನ್ನು ಅಧ್ಯಯನ ಮಾಡಲೇಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಆಡಳಿತಾಧಿಕಾರಿ ಎಂಎಸ್ ಹೆಗಡೆ ಗುಣವಂತಿ ಅವರು ಮಾತನಾಡಿ, ವಿಶ್ವಗುರು ಎಂದೆನಿಸಿಕೊಳ್ಳುತ್ತಿರುವ ಭಾರತದ ಕೀರ್ತಿ ಪತಾಕೆಯೇ ಸಂಸ್ಕೃತವಾಗಿದೆ. ಸಂಸ್ಕೃತವನ್ನು ಅರಿತುಕೊಂಡು ಸಂಸ್ಕೃತರಾಗಿ ಎಂದರು. ಮುಖ್ಯ ಶಿಕ್ಷಕಿ ವೈಲೆಟ್ ಫರ್ನಾಂಡಿಸ್ ರವರು ಸ್ವಾಗತಿಸಿದರು. ಶಿಕ್ಷಕಿ ರೇಷ್ಮಾ ಜೋಗುಲೇಕರ್ ಅವರು ವಂದಿಸಿದರು. ಶಿಬಿರದಲ್ಲಿ ಶಾಲೆಯ ಶಿಕ್ಷಕಿಯರು ಭಾಗವಹಿಸಿದರು. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. 85 ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವ ಭಟ್ಕಳ ಎಜುಕೇಷನ್ ಟ್ರಸ್ಟ್ನ 8 ವಿದ್ಯಾಸಂಸ್ಥೆಗಳಲ್ಲಿ ಪ್ರತಿಷ್ಠಿತ ಶ್ರೀ ಗುರುಸುಧೀಂದ್ರ ಕಾಲೇಜು ಒಂದು. ಕರ್ನಾಟಕ ಸರ್ಕಾರದ ಮಾನ್ಯತೆಯೊಂದಿಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಸಂಯೋಜನೆಗೊಳಪಟ್ಟು ಬಿಕಾಂ, ಬಿಎ, ಬಿಸಿಎ, ಬಿಬಿಎ ಕೋರ್ಸ್ಗಳು ಲಭ್ಯ. ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಹೆಚ್ಚಿನ ಆದ್ಯತೆ ನೀಡುವ ಧ್ಯೇಯವನ್ನ ಇಟ್ಟು ಮಕ್ಕಳ ಭವಿಷ್ಯವನ್ನ ಉಜ್ವಲವಾಗಿಸಲು ನಿರಂತರವಾಗಿ ಶ್ರಮಿಸುತ್ತಿದೆ. ಇಲ್ಲಿ ಪ್ರತಿ ವರ್ಷ 100 ಉದ್ಯೋಗಾರ್ಥ ಪದವೀಧರರನ್ನ ರೂಪಿಸುತ್ತಿದ್ದು, ಇಂದಿನ ಸ್ಪರ್ಧಾತ್ಮಕ ಯುಗಕ್ಕೆ ಅಗತ್ಯವಿರುವ ಕೌಶಲ್ಯಾಭಿವೃದ್ಧಿ ಚಟುವಟಿಕೆಗಳನ್ನ ಕೈಗೊಳ್ಳುವುದರ ಮೂಲಕ ಕ್ಯಾಂಪಸ್ ಸಂದರ್ಶನಕ್ಕೆ ಹೆಸರುವಾಸಿಯಾಗಿದೆ. ಅನೇಕ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಪ್ರತಿ ವರ್ಷ ಹಲವಾರು ಪದವೀಧರರು ಉದ್ಯೋಗ ಪಡೆದುಕೊಂಡಿದ್ದು, ಬಿಸಿಎ ಪದವಿ ಪಡೆದು ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ಉದ್ಯೋಗ ಪಡೆದು ತಮ್ಮ ಬಾಳನ್ನ ಬೆಳಕಾಗಿಸಿಕೊಂಡಿದ್ದಾರೆ. ಪ್ಲೇಸ್ಮೆಂಟ್ ಸಪೋರ್ಟ್, ಕೆರಿಯರ್ ಟ್ರೈನಿಂಗ್, ಸಿಎ, ಸಿಎಸ್ ಕೋಚಿಂಗ್ ಮತ್ತು ಸಾಫ್ಟ್ವೇರ್ ತರಬೇತಿಗಳನ್ನ ನೀಡಲಾಗುತ್ತಿದೆ. ಕಂತುಗಳಲ್ಲಿ ಫೀಸ್ ಸೌಲಭ್ಯ, ಡಿಜಿಟಲ್ ಕ್ಲಾಸ್ ರೂಮ್, ವಿಶಾಲವಾದ ಆಟದ ಮೈದಾನ, ನುರಿತ ಶಿಕ್ಷಕ ವೃಂದ, ಉತ್ತಮ ಗ್ರಂಥಾಲಯ ಹಾಗೂ ಪ್ರಯೋಗಾಲಯವನ್ನು ಹೊಂದಿದೆ. ನಮಸ್ಕಾರ, ನನ್ನ ಹೆಸರು ಶ್ರೀನಾಥ್ ಪೈ. ಭಟ್ಕಳ ಶ್ರೀ ಗುರುಸುಧೀಂದ್ರ ಕಾಲೇಜಿನ ಪ್ರಾಚಾರ್ಯನಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ.
25 ವರ್ಷಗಳ ಇತಿಹಾಸ ಇರುವಂತಹ ಭಟ್ಕಳದ ಶ್ರೀ ಗುರುಸುಧೀಂದ್ರ ಕಾಲೇಜಿನ ಪ್ರಾಂಶುಪಾಲನಾಗಿ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಭಟ್ಕಳ ಶ್ರೀ ಗುರುಸುಧೀಂದ್ರ ಕಾಲೇಜಿನಲ್ಲಿ BBA, BCA, BCom ಮತ್ತು BA 4 ಕೋರ್ಸ್ಗಳು ಜರುಗ್ತಾ ಇದೆ. 2024-25ನೇ ಸಾಲಿಗೆ ಈಗಾಗಲೇ ಪ್ರವೇಶಾತಿ ಸಹ ಪ್ರಾರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಕೂಡಲೇ ಪ್ರವೇಶ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 8971071471 ಅಥವಾ 8971098090ಗೆ ಕರೆ ಮಾಡಿ. ಅಂಜುಮನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಭಟ್ಕಳ. ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರವೇಶ ಪ್ರಾರಂಭಗೊಂಡಿದೆ. ಅಂಜುಮನ್ ಹಾಮಿನ್ ಮುಸ್ಲಿಮಿನ್ ಇವರ ಆಡಳಿತದೊಂದಿಗೆ 44 ವರ್ಷಗಳ ಸುದೀರ್ಘ ಸೇವೆಯೊಂದಿಗೆ ಅಂಜುಮನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜ್ ಭಟ್ಕಳದಲ್ಲಿ ತನ್ನ ಕಾರ್ಯನಿರ್ವಹಿಸುತ್ತಿದೆ. BE, MBA, MCA ತರಗತಿಗಳ ಪ್ರವೇಶಾತಿ ಪ್ರಾರಂಭಗೊಂಡಿದ್ದು, BEಯಲ್ಲಿ ಕಂಪ್ಯೂಟರ್ ಸೈನ್ಸ್, ENC, E&E, ಮೆಕ್ಯಾನಿಕಲ್ ಹಾಗೂ ಸಿವಿಲ್ ಕೋರ್ಸ್ಗಳು ಲಭ್ಯವಿದೆ. ಅಲ್ಲದೆ ಈ ವರ್ಷದಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್, ಡಾಟಾ ಸೈನ್ಸ್ ಮತ್ತು ರೋಬೋಟಿಕ್ ಕೋರ್ಸ್ಗಳು ಲಭ್ಯವಿದೆ. ಕಾಲೇಜು ಉತ್ತಮ ಪರಿಸರವನ್ನ ಹೊಂದಿದ್ದು, ಉನ್ನತೀಕೃತ ಲ್ಯಾಬೊರೇಟರಿ ಹೊಂದಿದ್ದು, ರೀಸನೇಬಲ್ ಶುಲ್ಕ, ಅರ್ಹತೆಗೆ ಅನುಗುಣವಾಗಿ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ ಹಾಗೂ ಸ್ಕಾಲರ್ಶಿಪ್ ವ್ಯವಸ್ಥೆ ಹೊಂದಿದೆ. ಕಾಲೇಜು BCM ಹಾಗೂ ಸ್ವಂತ ಹಾಸ್ಟೆಲ್ ವ್ಯವಸ್ಥೆಯನ್ನ ಹೊಂದಿದ್ದು, ಕ್ಯಾಂಪಸ್ ಸೆಲೆಕ್ಷನ್ ಅವಕಾಶವನ್ನ ಕಲ್ಪಿಸುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448933848 ಅಥವಾ 8123452286. Hello, this is Dr. K. Fazlur Rahman, Principal of Anjuman Institute of Technology and Management, Bhatkal. So I request everyone to come and approach the office, my office. We are always available and they can take the admission. Any clarification, please come to my office. I am always there to clarify your doubts. Thank you once again. Welcome to a sanctuary of transformation, where change is not just embraced, but celebrated. Here, amidst the whispers of inspiration, you'll uncover your passions and dreams awaited. Craft the world you envision at IMJ Institutions, Mudalkhatte. Here, education thrives across all life phases. Whether we are cultivating young minds in nursery settings or equipping professionals with leading-edge expertise, IMJ stands as a beacon of educational brilliance. Our dedicated faculty are not just teachers. They are mentors, collaborators, and catalysts for change. At IMJ, education transcends the classroom walls. It's about embracing real-world experiences and making a positive impact. Join us at IMJ Institutions, where every moment is an opportunity to discover, innovate, and inspire. ಶ್ರೀ ಗುರು ವಿದ್ಯಾಧಿರಾಜ ದಿ ನ್ಯೂ ಇಂಗ್ಲಿಷ್ PU ಕಾಲೇಜ್ ಭಟ್ಕಳ. ಭಟ್ಕಳದ ಪ್ರತಿಷ್ಠಿತ ಶ್ರೀ ಗುರು ವಿದ್ಯಾಧಿರಾಜ ದಿ ನ್ಯೂ ಇಂಗ್ಲಿಷ್ PU ಕಾಲೇಜಿನಲ್ಲಿ ಪ್ರಥಮ PUC ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಕ್ಕೆ ದಾಖಲಾತಿ ಪ್ರಾರಂಭವಾಗಿದ್ದು, ಮೊದಲು ಬಂದವರಿಗೆ ಆದ್ಯತೆಯ ಮೇಲೆ ದಾಖಲಾತಿ ಮಾಡಿಕೊಳ್ಳಲಾಗುವುದು. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ದಾಖಲಿಸಿದ್ದು, ವಿಜ್ಞಾನದ ವಿದ್ಯಾರ್ಥಿಗಳಿಗಾಗಿ CET ಮತ್ತು ನೀಟ್ ಕೋಚ್ಗಳು ಅಲ್ಲದೆ ಕೌಶಲ್ಯ ಅಭಿವೃದ್ಧಿ ತರಬೇತಿಗಳನ್ನು ನೀಡಲಾಗುವುದು. ಅನುಭವಿ ಮತ್ತು ತಜ್ಞ ಶಿಕ್ಷಕರ ತಂಡ, ಗ್ರಂಥಾಲಯ ಮತ್ತು ಪ್ರಯೋಗಾಲಯ, ಕ್ರೀಡಾಪಟುಗಳಿಗೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯ ಕುರಿತು ಪಾಲಕರೊಂದಿಗೆ ನಿರಂತರ ಸಮಾಲೋಚನೆ, ವಿದ್ಯಾರ್ಥಿಗಳ ಶಿಸ್ತು ಮತ್ತು ಸಮಯ ಪಾಲನೆಗೆ ಆದ್ಯತೆ. ಗುಣಮಟ್ಟದ ಶಿಕ್ಷಣದ ಜೊತೆಗೆ ಕ್ರೀಡೆ, ಪಠ್ಯೇತರ ಚಟುವಟಿಕೆ, ಭಗವದ್ಗೀತಾ ಕಂಠಪಾಠ ಸ್ಪರ್ಧೆ, ಮೌಲ್ಯಾಧಾರಿತ ಮತ್ತು ಸಂಸ್ಕಾರಯುತ ಶಿಕ್ಷಣದಿಂದ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕಳೆದ 28 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು, ಕೆಲವೇ ಸೀಟುಗಳು ಬಾಕಿ ಇದ್ದು ಆಸಕ್ತ ವಿದ್ಯಾರ್ಥಿಗಳು ಕೂಡಲೇ ಸಂಪರ್ಕಿಸತಕ್ಕದ್ದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ವೀರೇಂದ್ರ ಶಾನ್ಬಾಗ್, ಪ್ರಾಂಶುಪಾಲರು, 9008353110. 1995ರಲ್ಲಿ ಭಟ್ಕಳದ ಶಿಕ್ಷಣ ಪ್ರೇಮಿಗಳು ಭಟ್ಕಳದಲ್ಲಿ ಶ್ರೀ ಗುರುವಿದ್ಯಾಧಿರಾಜ ದ ನ್ಯೂ ಇಂಗ್ಲಿಷ್ PU ಕಾಲೇಜನ್ನು ಪ್ರಾರಂಭ ಮಾಡ್ತಾರೆ. ಭಟ್ಕಳದಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು, ಅತಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಅನ್ನುವ ಉದ್ದೇಶ ನಮ್ಮ ಈ ಸಂಸ್ಥೆದು. ಈ ವರ್ಷ ರಿಸಲ್ಟ್ ಬಂದಿದ್ದು ದ್ವಿತೀಯ PUCಯಲ್ಲಿ ಭಟ್ಕಳ ತಾಲೂಕಿಗೆ
ನಮ್ಮ ವಿದ್ಯಾರ್ಥಿ ಪ್ರಥಮ ರ್ಯಾಂಕ್ ಗಳಿಸಿರೋದು ನಮಗೆಲ್ಲ ಹೆಮ್ಮೆಯ ವಿಚಾರ. 307 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಎಲ್ಲ 307 ವಿದ್ಯಾರ್ಥಿಗಳು ಪ್ರಥಮ ದರ್ಜೆ ಮತ್ತು ಡಿಸ್ಟಿಂಕ್ಷನಲ್ಲೇ ಪಾಸಾಗಿರೋದು ನಮಗೆಲ್ಲ ಹೆಮ್ಮೆ ತಂದಿರೋ ವಿಚಾರ. ಇಂಥ ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ನಮ್ಮ ಹೊಸ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ದಾಖಲಾತಿ ಮಾಡಿಕೊಳ್ತಾ ಇದ್ದು, ತಾವೆಲ್ಲರೂ ಬಂದು ನಮ್ಮ ಮಹಾವಿದ್ಯಾಲಯದಲ್ಲಿ ಪ್ರಥಮ PUC ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗಕ್ಕೆ ದಾಖಲಾತಿಯನ್ನು ಮಾಡಿಕೊಳ್ಬೇಕಾಗಿ ವಿನಂತಿ. RNS ಪ್ರಥಮ ದರ್ಜೆ ಕಾಲೇಜು ಮುರುಡೇಶ್ವರ ಜಿಲ್ಲೆಯ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ RNS ಪ್ರಥಮ ದರ್ಜೆ ಕಾಲೇಜಿನ 2024-25 ಪ್ರವೇಶ ದಾಖಲಾತಿ ಪ್ರಾರಂಭಗೊಂಡಿದೆ. ನಮ್ಮಲ್ಲಿ BCA, BCom, BBA ಕೋರ್ಸ್ಗಳು ನಡೆಯುತ್ತಿದ್ದು, ಕನಿಷ್ಠ ಶುಲ್ಕಕ್ಕೆ ಗರಿಷ್ಠ ಮಟ್ಟದ ಶಿಕ್ಷಣ ದೊರೆಯುತ್ತಿದ್ದು, ನಮ್ಮ ಕಾಲೇಜಿನಲ್ಲಿ ವಿಶೇಷ ಕೊಡುಗೆಯಾಗಿ ಜಿಲ್ಲೆಯ ಎಲ್ಲಾ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ 25% ವಿನಾಯಿತಿ ನೀಡಲಾಗುವುದು. ಪ್ರತಿ ವರ್ಷ ಅತ್ಯುತ್ತಮ ಫಲಿತಾಂಶ ಬರುತ್ತಿದ್ದು, ಅನುಭವಿ ಉಪನ್ಯಾಸಕರ ಬೋಧನೆ, ಆಧುನಿಕ ತಂತ್ರಜ್ಞಾನದೊಂದಿಗೆ ಉತ್ತಮ ಲ್ಯಾಬ್, ಗ್ರಂಥಾಲಯ ವ್ಯವಸ್ಥೆ, ಸುಂದರವಾದ ಕಾಲೇಜು ಕ್ಯಾಂಪಸ್, ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು, ಸುಸಜ್ಜಿತ ಪೀಠೋಪಕರಣಗಳು, ಸುಂದರ ಕೊಠಡಿಗಳು, CCTV ಕಣ್ಗಾವಲು, ಉಚಿತ ಕಂಪ್ಯೂಟರ್ ಮತ್ತು ಪ್ರಮಾಣ ಪತ್ರ, ಸ್ಪರ್ಧಾತ್ಮಕ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ನೈತಿಕ ಬೆಂಬಲ, MBBS, MCom, PGCET ಪರೀಕ್ಷೆಗಳಿಗೆ ಮಾರ್ಗದರ್ಶನ ನೀಡಲಾಗುವುದು. ವಿಶಾಲವಾದ ಕ್ರೀಡಾಂಗಣ ಹೊಂದಿದ್ದು, ನುರಿತ ಶಿಕ್ಷಕರಿಂದ ಕ್ರೀಡಾ ತರಬೇತಿ ಹಾಗೂ ವಿದ್ಯಾರ್ಥಿಗಳಿಗೆ ಸಂಸ್ಕೃತಿ ಕಲೆಯನ್ನು ಪರಿಚಯಿಸಲು ಯಕ್ಷಗಾನ ತರಬೇತಿ ಶಿಬಿರ ಮತ್ತು ಸ್ಪೋಕನ್ ಇಂಗ್ಲಿಷ್ ತರಗತಿಗಳನ್ನು ಉಚಿತವಾಗಿ ನೀಡಲಾಗುವುದು. ನಮ್ಮ ಕಾಲೇಜಿಗೆ ಪ್ರತಿಷ್ಠಿತ ಕಂಪನಿಗಳು ಕ್ಯಾಂಪಸ್ ಸಂದರ್ಶನಕ್ಕೆ ಆಗಮಿಸುತ್ತಿದ್ದು, ಅನೇಕ ವಿದ್ಯಾರ್ಥಿಗಳು ಅನೇಕ ಕಂಪನಿಗಳಲ್ಲಿ ಉತ್ತಮ ಸಂಬಳದೊಂದಿಗೆ ಕೆಲಸ ನಿರ್ವಹಿಸಿ ಕಾಲೇಜಿಗೆ ಹೆಮ್ಮೆ ತಂದಿರುತ್ತಾರೆ. ಪ್ರವೇಶಾತಿಗಾಗಿ ಕೂಡಲೇ ಸಂಪರ್ಕಿಸಿರಿ. RN ಶೆಟ್ಟಿ ರೂರಲ್ ಪಾಲಿಟೆಕ್ನಿಕ್ ಮುರುಡೇಶ್ವರ 3 ವರ್ಷದ ಡಿಪ್ಲೊಮಾ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಸೆರಾಮಿಕ್ ಟೆಕ್ನಾಲಜಿ ಕೋರ್ಸ್ಗಳು ಲಭ್ಯ. ವಿಶೇಷ ಅವಕಾಶ: PUC ವಿಜ್ಞಾನ ಮತ್ತು ITI ವಿದ್ಯಾರ್ಥಿಗಳಿಗೆ ದ್ವಿತೀಯ ವರ್ಷಕ್ಕೆ ನೇರ ಪ್ರವೇಶಾತಿ. ಈಗಾಗಲೇ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ಎಲ್ಲ ಕೋರ್ಸ್ಗಳಿಗೆ ಕ್ಯಾಂಪಸ್ ಸಂದರ್ಶನದ ಅವಕಾಶವಿದ್ದು, 100% ಉದ್ಯೋಗಾವಕಾಶ. ಅನುಭವಿ ನುರಿತ ಶಿಕ್ಷಕರ ವೃಂದ, ಗ್ರಂಥಾಲಯ ಸೌಲಭ್ಯಗಳು ಮತ್ತು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448738527 ಅಥವಾ 9448235284. RN ಶೆಟ್ಟಿ ಪದವಿ ಪೂರ್ವ ಮಹಾವಿದ್ಯಾಲಯ ಮುರುಡೇಶ್ವರ ಪ್ರಥಮ PUC ಪ್ರವೇಶಾತಿ ಪ್ರಾರಂಭ. ನವಮುರುಡೇಶ್ವರದ ನಿರ್ಮಾತ್ರ ಡಾಕ್ಟರ್ RN ಶೆಟ್ಟಿ ಅವರಿಂದ ನಿರ್ಮಾಣಗೊಂಡು 25 ವರ್ಷಗಳನ್ನ ಪೂರೈಸಿ ಮುನ್ನುಗ್ಗುತ್ತಿರುವ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಶಿಕ್ಷಣ ಸಂಸ್ಥೆ RN ಶೆಟ್ಟಿ ಪದವಿ ಪೂರ್ವ ಮಹಾವಿದ್ಯಾಲಯ ಮುರುಡೇಶ್ವರದ 2024-25ನೇ ಸಾಲಿನ ಪ್ರಥಮ PUC ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿಜ್ಞಾನ ವಿಭಾಗದಲ್ಲಿ PCMB ಮತ್ತು PCMCS, ವಾಣಿಜ್ಯ ವಿಭಾಗದಲ್ಲಿ EABS ಮತ್ತು EABCS ವಿಷಯಗಳು ಲಭ್ಯವಿದ್ದು, ನುರಿತ ಅಧ್ಯಾಪಕ ವೃಂದ, ಸುಸಜ್ಜಿತ ಬೋಧನಾ ತರಗತಿ, ಆಧುನಿಕ ಪ್ರಯೋಗಾಲಯಗಳು, ವ್ಯವಸ್ಥಿತ ಗ್ರಂಥಾಲಯ ಹಾಗೂ ಆಟದ ಮೈದಾನವನ್ನ ಹೊಂದಿದ್ದು, ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸಹಕಾರ ನೀಡಲಾಗುತ್ತಿದೆ. ಬಸ್ ವ್ಯವಸ್ಥೆ ಜೊತೆಗೆ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಕೂಡ ಲಭ್ಯವಿದೆ. ವಿಶೇಷವಾಗಿ ಬಾಲಕಿಯರಿಗೆ ದಾಖಲಾತಿ ಶುಲ್ಕದಲ್ಲಿ 25% ಕಡಿತಗೊಳಿಸಲಾಗಿದೆ. ವಿಜ್ಞಾನ ವಿಭಾಗದ ಎಲ್ಲಾ ವಿದ್ಯಾರ್ಥಿಗಳಿಗೂ ಬೆಂಗಳೂರು ಹಾಗೂ ಮುರುಡೇಶ್ವರದ ಪರಿಣಿತ ಅಧ್ಯಾಪಕರಿಂದ ಉಚಿತವಾಗಿ CET, NEET, JEE ತರಬೇತಿಗಳನ್ನು ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448910274 ಅಥವಾ 9886908478. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ.
ಕಾರ್ಕಳ ಶೌರ್ಯ ವಿಪತ್ತು ಘಟಕದ ಸದಸ್ಯರಿಂದ ಸ್ವಚ್ಛತೆ ಹಾಗೂ ಬಣ್ಣ ಬಳಿಯುವ ಕಾರ್ಯಕ್ರಮ. ಭಾನುವಾರದಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಕಳ ತಾಲೂಕಿನ ಕಾರ್ಕಳ ಶೌರ್ಯ ವಿಪತ್ತು ಘಟಕದ ಸದಸ್ಯರಿಂದ ಕಾವೆಟ್ಟು ಬಿಬಿಎಂ ಕಾಲೇಜು ಬಳಿ ಸೇತುವೆಯ ಸ್ವಚ್ಛತೆ ಮಾಡಿ ಪೇಂಟ್ ಮಾಡಲಾಯಿತು. ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಕಾರ್ಕಳ ಶೌರ್ಯ ವಿಪತ್ತು ಘಟಕದ ಅಧ್ಯಕ್ಷರಾದ ಮಂಜುನಾಥ್, ಸಂಯೋಜಕರಾದ ಶೀತಲ್, ಸದಸ್ಯರಾದ ಸದಾನಂದ, ರಮೇಶ್, ಮೊಹಮ್ಮದ್ ಅಲಿ, ಪ್ರಶಾಂತ್, ವಾಸು, ಶ್ರೇಯಸ್, ಪೂರ್ಣಿಮಾ, ಸುಧೀರ್ ಹಾಗೂ ವಲಯ ಮೇಲ್ವಿಚಾರಕರಾದ ಗೀತಾರವರು ಭಾಗವಹಿಸಿದ್ರು. ಭಾವನಾ ಟಿವಿಗಾಗಿ ಅರುಣ್ ಭಟ್, ಕಾರ್ಕಳ. ಸಾಣೂರು ಮಠದ ಕೆರೆ ಆವರಣದಲ್ಲಿ ಸ್ವಚ್ಛತಾ ಹಾಗೂ ವನ ಮಹೋತ್ಸವ ಕಾರ್ಯಕ್ರಮ. ತಾಲೂಕಿನ ಸಾಣೂರು ಗ್ರಾಮ ಪಂಚಾಯತ್ ಮತ್ತು ರಾಜೇಶ್ವರಿ ಎಜುಕೇಷನ್ ಟ್ರಸ್ಟ್ ಹಾಗೂ ಲಕ್ಷ್ಯ ಸ್ಪೋರ್ಟ್ಸ್ ಕ್ಲಬ್ ಸಾಣೂರು ಇವರ ವತಿಯಿಂದ ಸಾಣೂರು ಮಠದ ಕೆರೆ ಆವರಣದಲ್ಲಿ ಸ್ವಚ್ಛತಾ ಹಾಗೂ ವನ ಮಹೋತ್ಸವ ಕಾರ್ಯಕ್ರಮವು ಶಾಸಕ ಸುನಿಲ್ ನಾಯ್ಕ್ ರವರ ನೇತೃತ್ವದಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಸಾಣೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಯುವರಾಜ್ ಜೈನ್, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಪ್ರವೀಣ್ ಕೆ ಕೋಟ್ಯಾನ್, ಎಇಒನ ನಿರ್ದೇಶಕರಾದ ನರಸಿಂಹ ಕಾಮತ್, ಉಪಾಧ್ಯಕ್ಷರಾದ ಯಶೋಧ ಶೆಟ್ಟಿ, ಉದ್ಯಮಿ ಸತೀಶ್ ಎಸ್ ಬಂಗೇರ, ಪಂಚಾಯತ್ ಸದಸ್ಯರಾದ ಮಂಜುನಾಥ್ ಶೆಟ್ಟಿ, ರಾಜರಾಜೇಶ್ವರಿ ಎಜುಕೇಷನ್ ಟ್ರಸ್ಟ್ನ ನಿರ್ದೇಶಕರಾದ ದೇವಿ ಪ್ರಸಾದ್ ಶೆಟ್ಟಿ, ಸ್ಥಳೀಯರಾದ ಉದಯನ್ ಚಂದ್, ಪ್ರಭಾಕರ್, ಸದಾಶಿವ ಹಾಗೂ ಸಾಣೂರು ಲಕ್ಷ್ಯ ಸ್ಪೋರ್ಟ್ಸ್ ಕ್ಲಬ್ನ ಸದಸ್ಯರಾದ ಪ್ರವೀಣ್ ಪೂಜಾರಿ, ನಿಖಿಲ್ ಶೆಟ್ಟಿಗಾರ್, ಕೌಶಿಕ್ ಮತ್ತಿತರರು ಉಪಸ್ಥಿತರಿದ್ದರು. ಭಾವನಾ ಟಿವಿಗಾಗಿ ಅರುಣ್ ಭಟ್, ಕಾರ್ಕಳ. ಕೆಆರ್ಪೇಟೆ ಪಟ್ಟಣದ ಹೇಮಾವತಿ ಜಲಾಶಯ ಯೋಜನೆಯ ನಂಬರ್ 3 ವಿಭಾಗ ಕಚೇರಿಯ ಕಾರ್ಯಪಾಲಕ ಇಂಜಿನಿಯರ್ ಖಿಜರ್ ಅಹಮದ್ ವಯೋನಿವೃತ್ತರಾದ ಹಿನ್ನೆಲೆಯಲ್ಲಿ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಡಲಾಯಿತು. ಕಳೆದ 2 ವರ್ಷಗಳಿಂದ ಕೆಆರ್ಪೇಟೆ ಪಟ್ಟಣದ ಹೇಮಾವತಿ ಜಲಾಶಯ ಯೋಜನೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ದಕ್ಷತೆಯಿಂದ ಪ್ರಾಮಾಣಿಕ ಸೇವೆ ಸಲ್ಲಿಸಿ ಜನಪ್ರಿಯರಾಗಿದ್ದ ಖಿಜರ್ ಅಹಮದ್ ಅಭಿನಂದನೆ ಸ್ವೀಕರಿಸಿ ಮಾತನಾಡಿ, ಸರ್ಕಾರಿ ಕೆಲಸದಲ್ಲಿ ವರ್ಗಾವಣೆ ಹಾಗೂ ಸೇವಾ ನಿವೃತ್ತಿ ಎನ್ನುವುದು ಸಾಮಾನ್ಯ ಸಂಗತಿಯಾಗಿದೆ. ಆದರೆ ನಾವು ನಮ್ಮ ಸೇವಾ ಅವಧಿಯಲ್ಲಿ ಕೈಗೊಂಡ ಗುಣಮಟ್ಟದ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಮ್ಮ ಕಾರ್ಯದಕ್ಷತೆಯ ಬಗ್ಗೆ ಸಾರಿ ಹೇಳುತ್ತವೆ. ನನ್ನ 35 ವರ್ಷದ ಅಧಿಕಾರದ ಅವಧಿಯಲ್ಲಿ ಗುತ್ತಿಗೆದಾರರು ಹಾಗೂ ಇಲಾಖೆಯ ಇಂಜಿನಿಯರ್ಗಳು, ಸಿಬ್ಬಂದಿಗಳು ನೀಡಿದ ಸಹಕಾರದಿಂದ ನಾನು ಹೆಚ್ಚಿನ ಸಾಧನೆ ಮಾಡಿ ಜನಸಾಮಾನ್ಯರ ಪ್ರೀತಿ, ವಿಶ್ವಾಸ ಗಳಿಸಲು ಸಾಧ್ಯವಾಯಿತು. ಗುತ್ತಿಗೆ ಆಧಾರದ ಮೇಲೆ ಸರ್ಕಾರಿ ಸೇವೆಗೆ ಸೇರಿದ ನಾನು ಸಹಾಯಕ ಇಂಜಿನಿಯರ್ ಆಗಿ, ಎಇ ಆಗಿ ಸಣ್ಣ ನೀರಾವರಿ ಇಲಾಖೆ, ಲೋಕೋಪಯೋಗಿ ಇಲಾಖೆ ಹಾಗೂ ನೀರಾವರಿ ಇಲಾಖೆಯಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ಮಾಡಲು ಸಹಕಾರ ನೀಡಿದ ಕ್ಷೇತ್ರದ ಶಾಸಕರು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾಜಿ ಸಚಿವರಾದ ನಾರಾಯಣಗೌಡರ ಸಹಕಾರವನ್ನ ಸದಾ ಸ್ಮರಿಸುವುದಾಗಿ ಖಿಜರ್ ತಿಳಿಸಿದರು. ನಾನು ಎಂಜಿನಿಯರಿಂಗ್ ಪದವಿ ಪಡೆದು ಇಂದು ದೊಡ್ಡ ಹುದ್ದೆ ಅಲಂಕರಿಸಿ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದಂತೆ ಕೆಲಸ ಮಾಡಲು ನನ್ನ ತಂದೆ ತಾಯಿಗಳ ಆಶೀರ್ವಾದವೇ ಮುಖ್ಯ ಕಾರಣವಾಗಿದೆ. ನಾನು ನನ್ನ ಸಿಬ್ಬಂದಿಗಳು ಹಾಗೂ ಸಹೋದ್ಯೋಗಿಗಳನ್ನ ನನ್ನ ಸ್ನೇಹಿತರು ಹಾಗೂ ಬಂಧುಗಳಂತೆ ಕಂಡಿದ್ದೆ. ನನ್ನ ಯಶಸ್ಸಿಗೆ ಕಾರಣವಾಗಿದೆ ಎಂದು ದೈವಾಧೀನರಾಗಿರುವ ತಮ್ಮ ತಂದೆಯವರನ್ನ ನೆನೆದು ಖಿಜರ್ ಭಾವುಕರಾದರು. ಒಂದು ಸುದೀರ್ಘವಾಗಿ ಸೇವೆ ಮಾಡಿದ ನಂತರ ಸರ್ಕಾರ ಅವರು ಆರಾಮಾಗಿ ಜೀವನ ನಡೆಸ್ಕೊಂಡು ಹೋಗ್ಲಿ ಅಂತ ಹೇಳಿ ಈ ನಿವೃತ್ತಿಯನ್ನು ನಿಗದಿ ಮಾಡಿ ಈ ದಿನ ನಿವೃತ್ತಿಯನ್ನು ಮಾಡುತ್ತಿದ್ದಾರೆ. ಅದರಲ್ಲಿ ಈ ದಿನಾಂಕದಲ್ಲಿ ನಾನು ನಿವೃತ್ತಿ ಆಗ್ತಿದ್ದೇನೆ. ನಾನು ನಮ್ಮ ನಾಗರಾಜ್ ಅವರು ಹೇಳಿದಂಗೆ
10/7/1989 ಆ ದಿನಾಂಕದಲ್ಲಿ ಕಚೇರಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡೆ. ನಮ್ಮ ಚಿದಾನಂದ ಅವರು ಹೇಳಿದ್ರು, ನಾನು ಆ ದಿನಾಂಕದಿಂದ ದೈವ ನನ್ನ ಮೇಲೆ ಎಷ್ಟು ಸಹಕಾರಿಯಾಗಿದೆ ಮತ್ತೆ ಯಾವ ತರ ನನಗೆ ಸಹಾಯ ಮಾಡಿದೆ ಅಂದ್ರೆ, ಬಹುಶಃ ನಾನು ಹೇಳಿದ್ರೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ನಾಗರಾಜ್ ಅವ್ರಿಗೆ ಗೊತ್ತು, 1989ರಲ್ಲಿ ನಾವು ಡಿಗ್ರಿ ಮುಗಿಸಾದ್ಮೇಲೆ 1988ರಲ್ಲಿ ಡಿಗ್ರಿ ಮುಗಿಸಿದ್ವಿ. 1987ರಲ್ಲಿ 200 ಜನಕ್ಕೆ ಲೋಕೋಪಯೋಗಿ ಇಲಾಖೆಯಲ್ಲಿ ಕಾಲ್ಫರ್ ಆಗಿತ್ತು. ಆವಾಗ 200 ಜನಕ್ಕೆ ಸುಮಾರು 4,000 ಜನ ಅಪ್ಲಿಕೇಶನ್ ಹಾಕಿದ್ರು. ಎಷ್ಟು ಜನಕ್ಕೆ? 200 ಜನಕ್ಕೆ 4,000 ಜನ ಅಪ್ಲಿಕೇಶನ್ ಹಾಕಿದ್ರು. ಅದರಲ್ಲಿ ನನಗೆ ತಿಳಿದ ಮಟ್ಟಕ್ಕೆ ಹೆಚ್ಚು ಕಡಿಮೆ 70 ಜನ ರ್ಯಾಂಕ್ ಹೋಲ್ಡರ್ಸ್ ಇದ್ರು. 70 ಜನ ರ್ಯಾಂಕ್ ಹೋಲ್ಡರ್ಸ್ ಇದ್ರು. ಆ ರ್ಯಾಂಕ್ ಹೋಲ್ಡರ್ಸ್ ಎಲ್ಲ ಅಪಾಯಿಂಟ್ಮೆಂಟ್ ಆದ್ಮೇಲೆ, ಬೇರೆಯವ್ರಿಗೆಲ್ಲ ಇದು ಏನು ಸ್ಥಳ ನಿಯುಕ್ತಿ ಆದ್ಮೇಲೆ ಸುಮಾರು ಒಂದು 8-10 ವರ್ಷ ಗಂಟ ಇದೇ ಆಗ್ಲಿಲ್ಲ, ಏನು ಸರ್ಕಾರದಿಂದ ರಿಕ್ರೂಟ್ಮೆಂಟೇ ಆಗ್ಲಿಲ್ಲ. ಅಂತದ್ರಲ್ಲಿ ನಾವೇನ್ ಮಾಡಿದ್ವಿ, ನಾನು ಹೇಳಿದ್ನಲ್ಲ, ದೇವರ ಕೃಪೆ ಮತ್ತೆ ದಯೆಯಿಂದ ನಾವು ಒಂದು ಕಚೇರಿ ಕೆಲಸದಲ್ಲಿ ಕರ್ತವ್ಯಕ್ಕೆ ಸೇರ್ಕೊಂಡ್ವಿ. ಅದು ಏನಪ್ಪಾ ಅಂದ್ರೆ, ನಿಮ್ಗೆ ಹೇಳಿದ್ರೆ ನಾನು ಕಚೇರಿ ಕೆಲಸಕ್ಕೆ ಸೇರ್ಕೋಬೇಕಾದ್ರೂ ಭಾರಿ ಶ್ರಮ ಪಡ್ಬೇಕಾಗಿರ್ತಲ್ಲ. ನಾನು ಕೇವಲ ಒಂದು 10-15 ನಿಮಿಷದಲ್ಲಿ ನಾನು ಕಚೇರಿ ಕರ್ತವ್ಯಕ್ಕೆ ಸೇರ್ಕೊಬಿಟ್ಟೆ. VC ನಾಲೆಗೆ ಆಧುನೀಕರಣ ಮಾಡಿದಾಗ ಹಣ ಬಿಡುಗಡೆ ಮಾಡಬೇಕಾದ್ರೆ ಆಗಿನ ಹಣಕಾಸಿನ ಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು KRS ಇಂದ ಹುಲಿಕೆರೆ ಬುಗೋದವರೆಗೂ ಹೆಲಿಕಾಪ್ಟರ್ ಅಲ್ಲಿ ನಾಲೆ ಮೇಲೆ ಬಂದ್ರು. ಹೆಲಿಕಾಪ್ಟರ್ ಹೆಂಗ್ ಹೋಗುತ್ತೆ ಕಾಂಟರು, ಅದೇ ರೀತಿಲಿ ಬಂದು ಲಾಸ್ಟ್ ಗಂಟನು ಕಾಮಗಾರಿ ವೀಕ್ಷಣೆ ಮಾಡಿ ಆಮೇಲೆ ಹಣ ಬಿಡುಗಡೆ ಮಾಡಿದ್ರು. ಇಂಥ ಪರಿಸ್ಥಿತಿ ಎಲ್ಲದಲ್ಲಿ ನಾವು ಕೆಲಸ ಮಾಡಿದ್ವಿ. ಮತ್ತೆ ನಾಗೇಗೌಡರು ಆಗಿನ ನೀರಾವರಿ ಮಂತ್ರಿಗಳು ವಾರಕ್ಕೆ 3 ಸರಿ ಬರೋರು ನಾಲೆ ಮೇಲೆ, ಕೆಲಸ ಮುಗಿಸಿ ಅಂತ. ಈ ತರ ಒಂದು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಾವು ಇವತ್ತು ಆ ನೆಮ್ಮದಿಯಿಂದ ಕೆಲಸ ಮಾಡೋದಕ್ಕೆ ಆತ್ಮತೃಪ್ತಿ ಇದೆ. ನಾನು ಏನ್ ಕೆಲಸ ಮಾಡಿದ್ದೀನಿ ಅದು ನನಗೆ ತೃಪ್ತಿ ತಂದಿದೆ. ಮತ್ತೆ ನನಗೆ ಸರ್ಕಾರ ಒಂದು ಅವಕಾಶ ಮಾಡಿಕೊಡ್ತು. ಮತ್ತೆ ನನಗೆ ನೀವು ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರು ಭಾರಿ ಸಪೋರ್ಟಿವ್ ಆಗಿ ಕೆಲಸ ಮಾಡಿದ್ವಿ. ಇರ್ಬೋದು, ಏನು ನಮ್ಮ ಅನುಭವದ ಕೊರತೆಯಿಂದ ಹಿಂದೆ ಮುಂದೆ ಆಗ್ಬೋದು, ಬಟ್ ಕಾಮಗಾರಿನ ಒಂದು ದಡಕ್ಕೆ ತಗೊಂಡು ಹೋಗ್ಲಿಕ್ಕೆ ಎಲ್ಲರೂ ಸಹಕಾರಿ ಆದ್ರಿ. ನಾನು ಒಬ್ನೇ ಒಂದು ಬಂಡೆನ ತಳ್ಳಕ್ ಆಗಲ್ಲ. ಎಲ್ಲರೂ ಸೇರಿದ್ರೆ ಅಂತ ಎಷ್ಟು ಬಂಡೆ ಇದ್ರು ದಡಕ್ಕೆ ಸೇರಿಸ್ಕೋಬಹುದು. ಅದಕ್ಕೇನೆ ನಾನು ಇವತ್ತು ನನ್ನ ಈ ಕ್ಯಾರ್ಪೇಟೆಯಲ್ಲಿ ನನಗೆ ಸುದೀರ್ಘವಾಗಿ ಸೇವೆ ಸಲ್ಲಿಸಿದ್ದೀನಿ. ಮತ್ತೆ ನಮ್ಮ ನೀಲಕಂಠನ ಹೇಳ್ದಂಗೆ ನನಗೆ ಕ್ಯಾರ್ಪೇಟೆಯಲ್ಲಿ ಎಲ್ಲಾ ಗುತ್ತಿಗೆದಾರರು ಬಹುಶಃ ತುಂಬಾ ಹತ್ರ ಇರೋರು, ತುಂಬಾ ಸಹಕಾರಿಯಾಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ನನ್ನ ಜೊತೆ ಸಹಕಾರ ಮಾಡಿದ್ದಾರೆ. ಮತ್ತೆ ನಮ್ಮ ಇಂಜಿನಿಯರ್ಸ್ ಯಾವ ರೀತಿ ನನಗೆ ಸಹಕಾರ ಕೊಟ್ಟರು ಅದೇ ರೀತಿ ಇವರು ಮಾಡಿದ್ದಕ್ಕೆ ಒಂದು ತೃಪ್ತಿಕರವಾಗಿ ಸರ್ವಿಸ್ ಮಾಡಲಿಕ್ಕೆ ನನಗೆ ಅವಕಾಶ ಆಯಿತು. ಅದಕ್ಕೇನೆ ನಾನು ಈ ದಿನ ಈ ಸ್ಥಾನದಲ್ಲಿ ಬರಲಿಕ್ಕೆ ನನ್ನ ಪೂಜ್ಯ ತಾಯಿ ಮತ್ತು ನಮ್ಮ ತಂದೆಯವರು ಇದೇ ಸಂದರ್ಭದಲ್ಲಿ ಸೇವಾ ನಿವೃತ್ತರಾದ ಡಿ ಗ್ರೂಪ್ ನೌಕರರಾದ ರುದ್ರಣ್ಣ ಅವರಿಗೂ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ನೀಡಲಾಯಿತು. ಪ್ರಭಾರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಆನಂದ್ ಅಧಿಕಾರ ಸ್ವೀಕರಿಸಿದರು. ಪ್ರಭಾರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಅಧಿಕಾರ ಸ್ವೀಕರಿಸಿದ ಆನಂದ್ ಮಾತನಾಡಿ, ಕಿಜರ್ ಅಹಮದ್ ಅವರ ಸರಳತೆ ಹಾಗೂ ಕಾರ್ಯದಕ್ಷತೆಯನ್ನ ಶ್ಲಾಘಿಸಿದರು. ಕಿಜರ್ ಅಹಮದ್ ಅವರ ಧರ್ಮಪತ್ನಿ ಹಾಗೂ ಮಾತೃಶ್ರೀ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಎಇಗಳಾದ ವಿಶ್ವನಾಥ್, ಪುಟ್ಟನರಸಪ್ಪ, ಚಂದ್ರೇಗೌಡ, ಗುರುಪ್ರಸಾದ್, ಬಸವೇಗೌಡ, ಕುಮಾರ್, ರವಿಕುಮಾರ್, ನಾಗರಾಜು, ರಾಘವೇಂದ್ರ, ಮೋಹನ್, ನಾಯಕ್, ನಂಜೇಗೌಡ, ಮನ್ಸೂರ್ ಖಾನ್, ರಶ್ಮಿ, ಪ್ರೇಮಲತಾ, ಗುತ್ತಿಗೆದಾರರಾದ ಪ್ರವೀಣ್, ರವಿ, ಮಂಜುನಾಥ್, ಕೇಶವ್, ಶಿವರಾಮೇಗೌಡ, ಬಂಡಿಹೊಳೆ ಜಯರಾಮು ಸೇರಿದಂತೆ ನೂರಾರು ಜನರು ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿದ್ರು. ಭಾವನಾ ಟಿವಿಗಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಕಾರ್ಮಿಕರು ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಅಮೂಲ್ಯ ಜೀವನ ಹಾಳು ಮಾಡಿಕೊಳ್ಳಬೇಡಿ. ತಂಬಾಕು ಮುಕ್ತ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಎಲ್ಲರೂ ಕೈಜೋಡಿಸಿ. ಜನಸಾಮಾನ್ಯರಲ್ಲಿ ಅರಿವಿನ ಜಾಗೃತಿ ಮೂಡಿಸಲು ನ್ಯಾಯಾಧೀಶರಾದ ಕೃಪಾ ಕರೆ ನೀಡಿದರು. ಕೃಷ್ಣರಾಜಪೇಟೆ ಪಟ್ಟಣದ ಆಚಾರ್ಯ ವಿದ್ಯಾಶಾಲೆಯಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ
ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಆರೋಗ್ಯ ಇಲಾಖೆ, ಶಿಕ್ಷಣ ಮತ್ತು ಕಾರ್ಮಿಕ ಇಲಾಖೆಯ ಸಹಯೋಗದಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆ ಮತ್ತು ವಿಶ್ವ ತಂಬಾಕು ರಹಿತ ದಿನ ಜಾಗೃತಿ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಕೈಗಾರಿಕೆಗಳು, ಕಟ್ಟಡಗಳು ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ತಮ್ಮ ಜೀವದ ಹಂಗು ತೊರೆದು ದುಡಿಯುತ್ತಿರುವ ಕಾರ್ಮಿಕರು ತಮ್ಮ ವೈಯಕ್ತಿಕ ಜೀವನದ ಕಡೆಗೂ ಗಮನ ಹರಿಸಬೇಕು. ಕಾರ್ಮಿಕ ಇಲಾಖೆಯಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ಸರ್ಕಾರದ ವತಿಯಿಂದ ದೊರೆಯುವ ವಿವಿಧ ಸೌಲಭ್ಯಗಳನ್ನು ಪಡೆದುಕೊಂಡು ನೆಮ್ಮದಿಯ ಬದುಕು ನಡೆಸಬೇಕು ಎಂದು ಕಿವಿಮಾತು ಹೇಳಿದರು. ನ್ಯಾಯಾಧೀಶರು ಕಾರ್ಮಿಕ ಬಂಧುಗಳು ತಮ್ಮ ಮಕ್ಕಳನ್ನ ದುಡಿಮೆಗೆ ಬಳಸಿಕೊಂಡು ಅವರ ಉಜ್ವಲವಾದ ಭವಿಷ್ಯವನ್ನ ಹಾಳು ಮಾಡದೆ ಕಡ್ಡಾಯವಾಗಿ ಶಾಲೆಗೆ ಕಳುಹಿಸಿ ವಿದ್ಯಾವಂತರನ್ನಾಗಿ ಮಾಡಿಸಿ ಸಾಧನೆ ಮಾಡಲು ಅವಕಾಶ ಕಲ್ಪಿಸಿಕೊಡಬೇಕೆಂದು ಮನವಿ ಮಾಡಿದರು. ನಮ್ಮ ದೇಶದ ಭವಿಷ್ಯ ಯಾಕೆ ನಾವು ಬೇರೆ ಯಾರನ್ನು ಚೂಸ್ ಮಾಡ್ಕೊಂಡಲ್ಲ ನಿಮ್ಮನ್ನೇ ಆಪ್ಟ್ ಮಾಡ್ಕೊಂಡಿರೋದು, ಈ ಫಂಕ್ಷನ್ ಇಲ್ಲೇ ಯಾಕೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದು ಅಂದರೆ ಯು ಆರ್ ದ ಫ್ಯೂಚರ್ ಸ್ಟ್ರೆಂತ್ ಆಫ್ ಅವರ್ ಕಂಟ್ರಿ. ಇವತ್ತು ನಾವು ನಿಮಗೆ ಏನೆಲ್ಲ ತಿಳಿ ಹೇಳ್ತೀವಿ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ತೀವಿ, ಅದನ್ನು ತಾವು ಅರ್ಥಕೊಂಡ್ರೆ ನಮ್ಮ ದೇಶದ ಭವಿಷ್ಯ ಉಜ್ವಲವಾಗಿರುತ್ತೆ ಅನ್ನೋ ಕಾರಣದಿಂದ. ಸೊ ಇಲ್ಲಿ ಲರ್ನ್ಡ್ ಸ್ಪೀಕರ್ಸ್ ಬಂದಿದ್ದಾರೆ. ಅವರು ನಿಮಗೆ ವಿಶ್ವ ಕಾರ್ಮಿಕರ ದಿನಾಚರಣೆ ಬಗ್ಗೆ ಹಾಗೂ ತಂಬಾಕು ತಗೋಬಾರ್ದು, ತಂಬಾಕು ರಹಿತ ನಮ್ಮ ಸಮಾಜ ಆಗಬೇಕು ಅನ್ನೋದ್ರ ಬಗ್ಗೆ ತಿಳಿ ಹೇಳ್ತಾರೆ. ಈ ವಿಶ್ವ ಕಾರ್ಮಿಕ ದಿನಾಚರಣೆ ಯಾಕೆ ನಾವು ಮಾಡ್ತೀವಿ ಅನ್ನೋದಾದರೆ, ಕಾರ್ಮಿಕ ವರ್ಗದವರು ನಮ್ಮ ದೇಶದ ಬೇರುಗಳು. ನಮ್ಮ ದೇಶದ ಅಭಿವೃದ್ಧಿಗೆ ಅವರು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ್ದಾರೆ. ಅವ್ರನ್ನ ಗುರುತಿಸಬೇಕು, ಅವ್ರನ್ನ ಗೌರವಿಸಬೇಕು ಅನ್ನೋ ಕಾರಣದಿಂದ ನಾವು ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಮಾಡೋದು. ಹಾಗೆ ವಿಶ್ವ ತಂಬಾಕು ರಹಿತ ದಿನಾಚರಣೆ ಯಾವ ಕಾರಣಕ್ಕೆ ಮಾಡ್ತೀವಿ ಅನ್ನೋದಾದರೆ, ಈ ತಂಬಾಕು ಸೇವನೆಯಿಂದ ಆಗುವಂತಹ ಸಾವು ನೋವಿನ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋ ಕಾರಣದಿಂದ ನಾವು ಈ ದಿನಾಚರಣೆಯನ್ನು ಆಚರಿಸ್ತೀವಿ. ನಮ್ಗೆಲ್ರಿಗೂ ಗೊತ್ತಿದೆ, ಈ ಟೊಬ್ಯಾಕೊ ಸ್ಮೋಕಿಂದ ಏನು ಆಲ್ಮೋಸ್ಟ್ 70 ಕೆಮಿಕಲ್ಸ್ ಏನು ಹೊರಗೆ ಬರುತ್ತೆ, ದಟ್ ಲೀಡ್ಸ್ ಟು ಕ್ಯಾನ್ಸರ್. ಹೌದಾ? ಸೊ ಆ ಟೊಬ್ಯಾಕೊ ಇಂಟೇಕ್ನ ನಾವು ಮಾಡಬಾರ್ದು. ನಾಟ್ ಓನ್ಲಿ ಕ್ಯಾನ್ಸರ್, ಮೆನಿ ಸೀರಿಯಸ್ ಹೆಜಾರ್ಡಸ್ ಡಿಸೀಸಸ್, ಲಂಗ್ಸ್ ಆಗಿರ್ಬೋದು, ಕಾರ್ಡಿಯೋವಾಸ್ಕ್ಯುಲರ್, ಮೇನ್ ಆಗಿ ಬ್ರೈನ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಎಸ್ಪೆಷಲಿ ಅದರಲ್ಲಿರುವಂಥ ನಿಕೋಟಿನ್ ಅನ್ನೋ ಕೆಮಿಕಲ್ಲು, ಇಟ್ ಸ್ಟಿಮ್ಯುಲೇಟ್ಸ್ ಅವರ್ ಬ್ರೈನ್, ಇಟ್ ಮೇಕ್ಸ್ ಅಸ್ ಟು ಡಿಮ್ಯಾಂಡ್ ಫಾರ್ ದ ಟೊಬ್ಯಾಕೊ. ಅದು ತಗೋಬೇಕಾದ ಥರ ಅಡಿಕ್ಟಿವ್ ಡ್ರಗ್ ಅದು. ಸೊ ಅದನ್ನು ನಾವು ಯೂಸೇಜ್ ಮಾಡಬಾರ್ದು. ಹಾಗೆ ಈ ಸ್ಮೋಕರ್ಸ್ ಮಾತ್ರ, ಅವ್ರಿಗೆ ಮಾತ್ರ, ಈಗ ಫಾರ್ ಎಕ್ಸಾಂಪಲ್ ಸಿಗರೇಟ್ ಸೇರ್ತಾರಲ್ಲ, ಅವ್ರಿಗೆ ಮಾತ್ರ ಇಂಪ್ಯಾಕ್ಟ್ ಆಗುತ್ತೆ. ಆಮೇಲೆ ನಾನ್ ಸ್ಮೋಕರ್ ನನಗೇನೂ ಆಗಲ್ಲ ಆ ಥರ ಅಂದ್ಕೊಳ್ಳೋ ಹಾಗಿಲ್ಲ. ಸ್ಮೋಕ್ ಮಾಡಿ ಬಿಡುವಂಥ ಹೊಗೆನ ಪಕ್ಕದಲ್ಲಿರೋರು ಅದನ್ನು ಬ್ರೀತ್ ಮಾಡಿದ್ರೆ ಅವ್ರ ಹೆಲ್ತ್ಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ದೇ ಆರ್ ಕಾಲ್ಡ್ ಆಸ್ ಪ್ಯಾಸಿವ್ ಸ್ಮೋಕರ್ಸ್. ಅದಕ್ಕೆ ನೀವು ಟೊಬ್ಯಾಕೋನ ಯೂಸೇಜ್ ಮಾಡಬಾರ್ದು, ನಿಮ್ಮ ಅಕ್ಕಪಕ್ಕ ಇರೋರು ಕೂಡ ಟೊಬ್ಯಾಕೊ ಯೂಸೇಜ್ ಮಾಡಬಾರ್ದು ಅಂತ ನಿಮಗೆ ತಿಳಿ ಹೇಳೋದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಸೊ ಇದ್ರ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆಗಿ ಹೇಳೋದಕ್ಕೆ ನಮ್ಮಲ್ಲಿ ಲರ್ನ್ಡ್ ಸ್ಪೀಕರ್ಸ್ ಇದ್ದಾರೆ. ದೇ ವಿಲ್ ಗಿವ್ ಯು ಎಲಾಬ್ರೇಟ್ ಡೀಟೇಲ್ಸ್ ಅಬೌಟ್ ಆಲ್ ದೀಸ್ ಆಸ್ಪೆಕ್ಟ್ಸ್. Kindly make use of all these things, learn and you also get educated and make others to get educated. ಅಪರ ಸಿವಿಲ್ ನ್ಯಾಯಾಧೀಶರಾದ ಅರ್ಪಿತಾ ಮಾತನಾಡಿ, ಬೀಡಿ, ಸಿಗರೇಟು, ಗುಟ್ಕಾ ಸೇರಿದಂತೆ ವಿವಿಧ ತಂಬಾಕು ಉತ್ಪನ್ನಗಳನ್ನು ಬಳಸುತ್ತಿರುವುದರಿಂದ ನಾವು ನಮ್ಮ ಅಮೂಲ್ಯವಾದ ಆರೋಗ್ಯವನ್ನ ಹಾಳು ಮಾಡಿಕೊಳ್ಳುತ್ತಿರುವುದಲ್ಲದೆ ಅಪಾಯಕಾರಿ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ಅಕಾಲಿಕವಾಗಿ ಸಾವಿಗೆ ಸಿಲುಕಿ ನಮ್ಮನ್ನು ನಂಬಿದವರನ್ನು ಅರ್ಧದಾರಿಯಲ್ಲಿ ಕೈಬಿಟ್ಟು ಅನಾಥರನ್ನಾಗಿ ಮಾಡುತ್ತಿದ್ದೇವೆ. ಆದ್ದರಿಂದ ನಾಗರಿಕ ಸಮಾಜದಲ್ಲಿ ವಾಸ ಮಾಡುತ್ತಿರುವ ನಾವೆಲ್ಲರೂ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ತಂಬಾಕನ್ನ ಬಳಸುವುದಿಲ್ಲವೆಂದು ಶಪಥ ಮಾಡಬೇಕು ಎಂದು ಮನವಿ ಮಾಡಿದ ಅವರು, ಕಾರ್ಮಿಕ ಬಂಧುಗಳು ತಮಗೆ ಕೂಡ ಸಂವಿಧಾನಬದ್ಧವಾಗಿ ಸಿಗಬೇಕಾದ ಸೌಲಭ್ಯಗಳನ್ನು ಬಳಸಿಕೊಂಡು ನೆಮ್ಮದಿಯ ಜೀವನ ನಡೆಸಬೇಕೆಂದು ಕರೆ ನೀಡಿದರು. ಆಫ್ಟರ್ ಎವ್ರಿ ಇಂಟರ್ವಲ್, ರಿಸರ್ಚ್ ಇಂಟರ್ವಲ್, ಲಂಚ್ ಬ್ರೇಕ್, ಮತ್ತೆ ಅಲ್ಲದೆ ಕೂಡ ಇಲ್ಲಿ ಚೈಲ್ಡ್ ಕೇರ್ ಸೆಂಟರ್ ಕೂಡ ಓಪನ್ ಮಾಡಬೇಕು ಅಂತ ದೇ ಸ್ಪೆಸಿಫಿಕಲಿ ಟೆಲ್ ಅಂಡರ್ ದಿಸ್ ಆಕ್ಟ್. So if there is any violation, action can be taken against the said factory or the industry. Further, provisions relating to Hazardous Process Act. ಅಪಾಯಕಾರಿ ಪ್ರಕ್ರಿಯೆಗೆ ಸಂಬಂಧಿಸಿದ ನಿಬಂಧನೆಗಳು. ಅಂದರೆ nobody is allowed to work in a hazardous conditions provided they have to be given safety measures like gloves, helmet and the jacket.
provided that if they are given the basic measures, safety measures, then they are allowed to provide it for a certain period of time, not for a long period that will affect their health. For the working conditions, like already said, ಉದ್ಯೋಗ ಕೆಲಸದ ಸಮಯ, ವಾರದ ರಜೆ ಹಾಗೂ ವಾರ್ಷಿಕ ರಜೆ. They are also entitled for holidays, general holidays, and also the benefit, like I said, maternity benefit act, paid leaves. They are also entitled for that. Further, there is Provident Fund Act. This speaks about the Provident Fund and the pension. So, when an employer works for a certain period of time in the factory or industry, it is necessary that after a certain period of time he is unable to work due to his age-related issues. So, henceforth, what happens is that during his working period in the said factory, he will be allowed to deduct some amount in his salary, and that will be saved and which will be given at the end of his term. Henceforth, he will be given a lump sum amount which will be called as pension. Further, Bonus Act. Of course, every employer is entitled for a bonus, and that shall be guided in the Bonus Act. And the minimum, it is said that it is 8.33%, the minimum bonus that shall be given to any employer. Further, like I always said, there is a hell lot of laws with respect to the labor. So henceforth, these are the very few labor laws that I have dealt with. Further, our speakers will let you know about more information about the labor laws. Henceforth, I request all the students to kindly get the knowledge, create awareness, and learn more and more and reach greater heights in your life. Further, I would like to end my speech by making one statement stating, eat while you eat, sleep while you sleep, play while you play, read while you read. If you follow this, you will achieve greater heights in your life. Thank you. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಹಾಗೂ ಮಕ್ಕಳ ಪೋಷಕರಿಗೆ ತಂಬಾಕು ಜಾಗೃತಿ ಕುರಿತು ಪ್ರತಿಜ್ಞಾ ವಿಧಿಯನ್ನ ನಾನು ನನ್ನ ಜೀವನದಲ್ಲಿ ಯಾವುದೇ ರೀತಿಯ ತಂಬಾಕು ಉತ್ಪನ್ನಗಳನ್ನು ಎಂದಿಗೂ ಬಳಸುವುದಿಲ್ಲ ಅಥವಾ ಸೇವಿಸುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ನನ್ನ ಎಲ್ಲಾ ಕುಟುಂಬ ಸದಸ್ಯರು, ಸ್ನೇಹಿತರು ಮತ್ತು ಪರಿಚಿತರನ್ನು ಯಾವುದೇ ತಂಬಾಕು ಉತ್ಪನ್ನಗಳನ್ನು ಬಳಸದಂತೆ ನಾನು ಪ್ರೇರೇಪಿಸುತ್ತೇನೆ. ತಂಬಾಕು ಉತ್ಪನ್ನಗಳ ಬಳಕೆಯಿಂದ ನನ್ನ ಪರಿಸರದ ರಕ್ಷಣೆಗೂ ನಾನು ಕೊಡುಗೆ ನೀಡುತ್ತೇನೆ. ಸರ್ಕಾರಿ ಅಭಿಯೋಜಕ ಶಿವಪ್ಪ, ಹಿರಿಯ ವಕೀಲ ಎಚ್ ರವಿ, ಕೆಎನ್ ನಾಗರಾಜು, ವಕೀಲರ ಸಂಘದ ಅಧ್ಯಕ್ಷ ರವಿಶಂಕರ್, ಕಾರ್ಯದರ್ಶಿ ರಾಜೇಗೌಡ, ಕಾರ್ಮಿಕ ನಿರೀಕ್ಷಕ ಗಂಗಾಧರ, ಸಂಪನ್ಮೂಲ ವ್ಯಕ್ತಿಗಳಾದ ನೀಲಾಮಣಿ, ಜ್ಞಾನೇಶ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಆಚಾರ್ಯ ಶಾಲೆಯ ಮುಖ್ಯ ಶಿಕ್ಷಕಿ ಹುದಾ ಫಾತಿಮಾ ಡೆಲ್ವಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ವಿಶ್ವ ಕಾರ್ಮಿಕ ದಿನಾಚರಣೆ ಮತ್ತು ವಿಶ್ವ ತಂಬಾಕು ವಿರೋಧಿ ದಿನ ಕುರಿತು ಮಾತನಾಡಿದರು. ಶಿಕ್ಷಕರಾದ ನಟೇಶ್ ಕಾರ್ಯಕ್ರಮ ನಿರೂಪಿಸಿದ್ರೆ, ಶಿಕ್ಷಕಿ ಗೀತಾ ಪ್ರಾರ್ಥಿಸಿದರು. ಶಾಲಾ ಮಕ್ಕಳ ಶಿಸ್ತುಬದ್ಧ ಸ್ವಾಗತವು ಅತಿಥಿಗಳ ಗಮನ ಸೆಳೆಯಿತು. ಭಾವನಾ ಟಿವಿಗಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಇಲ್ಲಿಗೆ ಭಾವನಾ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ, ನಿಮ್ಮೂರಿನ ಸುದ್ದಿ ಮನೆ. ನೋಡ್ತಾ ಇರಿ ಭಾವನಾ ಟಿವಿ, ಇದು ನಿಮ್ಮ ವಾಹಿನಿ.